ಜೇರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾರುತಿ ಪಾವಗಡ. ಇವತ್ತಿನ ಲೀಡರ್ ಜೇರಿ ವಿಶೇಷ ಕಾರ್ಯಕ್ರಮದ ಅತಿಥಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು. ಮೇ 10ನೇ ತಾರೀಕು ನಡೀತಾ ಇರುವಂತಹ ರಾಜ್ಯದ ಸಾರ್ವತ್ರಿಕ ಚುನಾವಣೆಯಲ್ಲಿ 113ರ ಗಡಿ ದಾಟಿ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಸುಮಾರು 3 ತಿಂಗಳಿಂದಲೂ ಕೂಡ ನಿರಂತರ ಪ್ರವಾಸ ಮಾಡ್ತಾ ಇದ್ದಾರೆ. ಇವತ್ತು ಬೆಂಗಳೂರಿಂದ ದಾವಣಗೆರೆವರೆಗೂ ಸುಮಾರು 16 ವಿಧಾನಸಭಾ ಕ್ಷೇತ್ರದಲ್ಲಿ ರೋಡ್ ಶೋ ಮಾಡ್ತಾ ಇದ್ದಾರೆ. ಹಾಗಾದರೆ ಬನ್ನಿ ಅವರ ತಂತ್ರಗಾರಿಕೆ ಏನೆಲ್ಲ ಇದೆ ಅನ್ನುವಂಥದ್ದನ್ನು ಇಡೀ ದಿನ ಅವ್ರ ಜೊತೆಯಲ್ಲಿದ್ದು ನೋಡೋಣ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಾಗೂ ಸಚಿವರಾದಂತಹ ಆರ್ ಅಶೋಕ್ ಅವರು ಈಗ ಪ್ರಚಾರಕ್ಕೆ ತೆರಳ್ತಾ ಇರುವಂಥದ್ದು. ಇಲ್ಲಿಂದ ನೇರವಾಗಿ ಯಲಹಂಕಗೆ ತೆರಳಿ ಯಲಹಂಕದಿಂದ ರೋಡ್ ಶೋ ಅನ್ನು ಆರಂಭ ಮಾಡ್ತಾರೆ. ಯಲಹಂಕ, ದೊಡ್ಡಬಳ್ಳಾಪುರ, ನೆಲಮಂಗಲ, ತುಮಕೂರು ಗ್ರಾಮಾಂತರ, ಕಡೂರು, ಅರಸೀಕೆರೆ ಹಾಗೂ ತಿಪಟೂರು ಸೇರಿದಂತೆ ಹಲವು ವಿಧಾನಸಭಾ ಕ್ಷೇತ್ರಗಳು ಸುಮಾರು 13 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇವತ್ತು ಬೃಹತ್ ರೋಡ್ ಶೋ ಮಾಡೋದಕ್ಕೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮುಂದಾಗಿರುವರು. ಇಲ್ಲಿಂದ ಚಾಲುಕ್ಯ ಸರ್ಕಲಿಂದ ವೆಹಿಕಲ್ ಈಗ ನೇರವಾಗಿ ಯಲಹಂಕ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗುತ್ತೆ. ಅಲ್ಲಿಂದ ರೋಡ್ ಶೋ ಅನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ SR ವಿಶ್ವನಾಥ ಕ್ಷೇತ್ರದಲ್ಲಿ ಬೃಹತ್ ರೋಡ್ ಶೋ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಬನ್ನಿ ಫಾಲೋ ಮಾಡೋಣ. ಈಗ ಯಲಹಂಕ ವಿಧಾನಸಭಾ ಕ್ಷೇತ್ರಕ್ಕೆ 10ವರೆಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಆಗಮಿಸಿರುವಂಥದ್ದು. ವಿಶ್ವನಾಥ್ ಅವರ ಪರವಾಗಿ ರೋಡ್ ಶೋ ಮತ್ತು ಪ್ರಚಾರದ ಭಾಷಣವನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮಾಡಲಿದ್ದಾರೆ. 2008ರ ವಿಧಾನಸಭಾ ಚುನಾವಣೆಯಿಂದಲೂ ಕೂಡ 3 ಬಾರಿ ಗೆದ್ದಿರುವಂತಹ SR ವಿಶ್ವನಾಥ್ ಅವರು ಈಗ ವಿಶ್ವನಾಥ್ ಅವರ ಕಾರ್ಯ ಸಾಧನೆಗಳು ಹಾಗೂ 4ನೇ ಬಾರಿ ಯಾವ ಕಾರಣಕ್ಕೋಸ್ಕರ ವಿಶ್ವನಾಥ್ ಅವರನ್ನು ಆಶೀರ್ವಾದಿಸಬೇಕು ಅನ್ನುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಯಲಹಂಕ ವಿಧಾನಸಭಾ ಕ್ಷೇತ್ರದ ಮತದಾರರನ್ನು ಉದ್ದೇಶಿಸಿ ಮಾತಾಡ್ತಾರೆ. ಅದರ ಜೊತೆಗೆ ಬಹಳಷ್ಟು ಜನ ಕಾರ್ಯಕರ್ತರು ಕೂಡ ಆಗಮಿಸಿದ್ದಾರೆ. ಇಲ್ಲಿ 2008ರ ವಿಧಾನಸಭಾ ಚುನಾವಣೆ, 2013ರ ವಿಧಾನಸಭಾ ಚುನಾವಣೆ, 2018ರ ವಿಧಾನಸಭಾ ಚುನಾವಣೆ 3 ಚುನಾವಣೆಗಳಲ್ಲೂ ಕೂಡ SR ವಿಶ್ವನಾಥ್ ಅವರು ಅಧಿಕ ಮತಗಳಿಂದ ಗೆದ್ದಿದ್ರು. ಈಗ 4ನೇ ಬಾರಿ ಅದೃಷ್ಟ ಪರೀಕ್ಷೆಗೆ SR ವಿಶ್ವನಾಥ್ ಅವರು ಮುಂದಾಗಿರುವಂಥದ್ದು. ಬಾರಿ ಯಲಹಂಕ ವಿಧಾನಸಭಾ ಕ್ಷೇತ್ರದ ಜನ SR ವಿಶ್ವನಾಥ್ ಅವರನ್ನ ಆಶೀರ್ವಾದ ಮಾಡಿದ್ರು. ಎಲ್ಲ ಕೆಲಸಗಳು ಕೂಡ ಆಗಿದಾವ ಇಲ್ಲಿ? ಪಕ್ಕ 100% ಎಲ್ಲ ಕೆಲಸನೂ ನಡೆದೈತೆ, ಯಾವುದು ಬ್ಯಾಲೆನ್ಸ್ ಇಲ್ಲ. ಇಲ್ಲಿ ಯಲಹಂಕದ ಅಲೆ ಏನಿದೆ ಅಂದರೆ ವಿಶ್ವನಾಥ್ ಪರವಾಗಿದೆ. ಪ್ರತಿಯೊಂದು ಕೆಲಸನೂ ಮಾಡಿದ್ದಾರೆ. ಏನಂದರೆ ಎಲ್ಲ ಸಮುದಾಯವನ್ನು ಇವತ್ತು ಒಗ್ಗಟ್ಟಾಗಿ ತಗೊಂಡೋಗೋಂಥ ಶಕ್ತಿ ಯಾರಿಗಾನ ಇದ್ದರೆ ಅದು SR ವಿಶ್ವನಾಥ್ ಅಂತ ಹೇಳ್ಬೋದು. ಸರ್ ಟ್ರೆಂಡ್ ತುಂಬ ಚೆನ್ನಾಗಿದೆ. ಈ 4ನೇ ಬಾರಿ 1 ಲಕ್ಷ ಲೀಡಲ್ಲಿ SR ವಿಶ್ವನಾಥ್ ಅವರು ಗೆಲ್ಲೋದು ಖಚಿತ. ನೀವೇ ನೋಡ್ಬೋದು ಕ್ರೌಡು ಎಷ್ಟು ದೂರ ಇದೆ ಅಂತ. 100% ಈ ಸರಿ ವಿಶ್ವನಾಥ್ ಅವ್ರು ಗೆಲ್ತಾರೆ ಸರ್. ನನಗೆ ವಿಶ್ವನಾಥರಿಗೆ ಅತ್ಯಂತ ಆತ್ಮೀಯ ಸ್ನೇಹಿತ, ನನ್ನ ನೆಚ್ಚಿನ ಸ್ನೇಹಿತ. ನಮ್ಮ ತಂದೆಯವರ ಹೆಸರು SR ಬೊಮ್ಮಾಯಿ, ನನ್ನ ಸ್ನೇಹಿತನ ಹೆಸರು SR ವಿಶ್ವನಾಥ್. ಯಾವಾಗ ವಿಶ್ವನಾಥನ ನೆನಪಾಗ್ತದೆ, ಫೋನ್ ಮಾಡ್ತೀನಿ ಅದು ಎದುರುಗಡೆ ಬಂದಾಗ ನಮ್ಮ ತಂದೆಯವರು ನೆನಪಾಗ್ತಾರೆ. 1 ಲಕ್ಷ ಮತಗಳಿಂದ SR ವಿಶ್ವನಾಥ್ ಅವರು ವಿಜಯ ಆದರೆ 130 ಸೀಟ್ನಿಂದ ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ಮತ್ತೆ ರಾಜ್ಯವನ್ನು ಸ್ಥಾಪನೆ ಮಾಡ್ತೀವಿ.
3 ಬಾರಿ SR ವಿಶ್ವನಾಥ್ ಅವರನ್ನು ಕೈ ಹಿಡಿದಿರುವಂತಹ ಯಲಹಂಕ ವಿಧಾನಸಭಾ ಕ್ಷೇತ್ರದ ಜನರು 4ನೇ ಬಾರಿನೂ ಕೂಡ ಕೈ ಹಿಡಿಬೇಕು ಅನ್ನುವಂತಹ ಒಂದು ಮನವಿಯನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಯಲಹಂಕ ವಿಧಾನಸಭಾ ಕ್ಷೇತ್ರದ ಮತದಾರರಲ್ಲಿ ಮನವಿ ಮಾಡಿಕೊಂಡಿರುವಂಥದ್ದು. ಜೊತೆಗೆ ಕಾಂಗ್ರೆಸ್ ಕೊಡ್ತಾ ಇರುವಂತಹ ಒಂದು ಗ್ಯಾರಂಟಿ ಕಾರ್ಡ್ಗೆ ಯಾವುದೇ ಬೆಲೆ ಇಲ್ಲ, ಮತ್ತೊಮ್ಮೆ ನಾವೇ ಅಧಿಕಾರಕ್ಕೆ ಬರ್ತೀವಿ, ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ವಿಶ್ವನಾಥ್ ಅವ್ರಿಗೆ ಕೇವಲ ಯಲಹಂಕ ಅಷ್ಟೇ ಜವಾಬ್ದಾರಿ ಅಲ್ಲ, ಸುತ್ತಲೂ ಇರುವಂತಹ 8 ಕ್ಷೇತ್ರಗಳ ಜವಾಬ್ದಾರಿ ಇದೆ. ಹೀಗಾಗಿ ಮತ್ತೊಮ್ಮೆ ಗೆಲ್ಲಿಸಿ ಅವರನ್ನು ವಿಧಾನಸಭೆಗೆ ಕಳಿಸ್ಕೊಡಿ ಅನ್ನುವಂತಹ ಒಂದು ಮನವಿಯನ್ನು ಮಾಡಿದ್ರು. ಈಗ ನೇರವಾಗಿ ದೊಡ್ಡಬಳ್ಳಾಪುರಕ್ಕೆ ಹೋಗ್ತಾ ಇದ್ರೆ, ಬನ್ನಿ ಫಾಲೋ ಮಾಡೋಣ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಾಗೂ ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ SR ವಿಶ್ವನಾಥ್ ಅವರು ಈಗ ರಾಜನಕುಂಟೆಗೆ ಆಗಮಿಸಿರುವಂಥದ್ದು. ರಾಜನಕುಂಟೆಯಲ್ಲೂ ಕೂಡ ಬೃಹತ್ ರೋಡ್ ಶೋವನ್ನು ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಬಿಜೆಪಿ ಕಾರ್ಯಕರ್ತರು ನಿರ್ದಿದ್ದಾರೆ ಅನ್ನುವಂಥದ್ದನ್ನು ನೀವು ನೋಡ್ಬೋದು. ತಮ್ಮ ಅಭಿವೃದ್ಧಿ ಕೆಲಸಗಳನ್ನೇ ಮುಂದಿಟ್ಕೊಂಡು ಗೆಲ್ಲುವಂತಹ ಒಂದು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಈ ಸರಿ ವಿಶ್ವನಾಥ್ ಅವರೇ ವಿನ್ ಆಗೋದು. ಈಗಾಗಲೇ 3 ಬಾರಿ 1 ಲಕ್ಷ ಲೀಡಿಂಗ್ ಅಲ್ಲಿ ನಮ್ಮ ಶಾಸಕರು ಅಭಿವೃದ್ಧಿ ಅಧಿಕಾರರಾದಂಥ SR ವಿಶ್ವನಾಥ್ ಅವರು 1 ಲಕ್ಷಕ್ಕಿಂತನೂ ಲೀಡಲ್ಲಿ ಗೆಲ್ಲಿತಾರೆ. ಇಲ್ಲಿ ಇದು ಕೆಂಪೇಗೌಡರ ಆಧುನಿಕ ಕೆಂಪೇಗೌಡ ಆಗಿ ನಮ್ಮ SR ವಿಶ್ವನಾಥ್ ಅವರು ಈಗ ನಮ್ಮ ಕ್ಷೇತ್ರದಲ್ಲಿ ಪ್ರತಿಷ್ಠಾಪನೆ ಆಗ್ಬಿಟ್ಟಿದ್ದಾರೆ. 3 ಬಾರಿ ಗೆದ್ದವ್ರೆ ವಿಶ್ವನಾಥ್ ಅವರು. ಎಲ್ಲ ಕೆಲಸಗಳು ಮಾಡಿದ್ದಾರೆ ಕ್ಷೇತ್ರಕ್ಕೆ. ಸರ್ ಕೆಲಸ ಚೆನ್ನಾಗಿ ಮಾಡಿದೆ, ಸತತವಾಗಿ ಇನ್ನೂ 5 ಸರಿ ಗೆದ್ದ ಸರ್. 1 ಲಕ್ಷ ಲೀಡ್ ಗೆಲ್ತೀರಿ ಸರಿ ಸರ್. ಇವತ್ತು ಕಾಂಗ್ರೆಸ್ JDS ಸುಮ್ಮನೆ ಶೋ ಕೊಡೋಕೆ ಮಾತ್ರ ಬಂದಿದ್ದಾರೆ. ಇದುವರೆಗೂ ಅವ್ರು 4 ವರ್ಷದಿಂದ ಏನೂ ಕೆಲಸ ಮಾಡಲಿಲ್ಲ. ಈಗ ಏನಾದರೂ ಒಂದು ಚಾನ್ಸ್ ಸಿಗುತ್ತೇನೋ ಅಂತ ಶೋ ಕೊಡೋಕ್ಕೋಸ್ಕರ ಪೀಠಿಗೆ ಹಾಕೋಕ್ಕೋಸ್ಕರ ಬಂದವ್ರೆ. ಆದರೆ ಈ ಸಾರಿ ಅವ್ರ ಠೇವಣಿ ಕೂಡ ತಗೊಳ್ಳೋದು ಕಷ್ಟ ಇದೆ. ರೈತ ಪರ ಕೆಲಸಗಳನ್ನ ಮಾಡಿದ್ದಾರೆ, ಜನಪರ ಕೆಲಸಗಳನ್ನ ಮಾಡಿದ್ದಾರೆ. ಅವರೇ ಯಾವಾಗಲೂ ಕೂಡ ಸಾರ್ವಜನಿಕರ ನೇರ ಸಂಪರ್ಕದಲ್ಲಿದ್ದಾರೆ, ಸಾರ್ವಜನಿಕರ ಒಡನಾಟದಲ್ಲಿದ್ದಾರೆ. ಸಾರ್ವಜನಿಕರ 1 ಲಕ್ಷ ಅಧಿಕ ಮತದಲ್ಲಿ ಗೆಲ್ಲುತ್ತಾರೆ ಈ ಸಲ. 1 ಲಕ್ಷ. SR ವಿಶ್ವನಾಥ್ಗೆ ಜೈ, SR ವಿಶ್ವನಾಥ್ಗೆ ಜೈ. ಆರೋಗ್ಯ ಸಚಿವರಾದಂತಹ ಸುಧಾಕರ್ ಅವರು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ನಾರಾಯಣಸ್ವಾಮಿ ಅವರು ಕೂಡ ಸಾಥ್ ಕೊಡ್ತಾ ಇರುವಂಥದ್ದು. ಭಾಳಷ್ಟು ಜನ ಕೂಡ ರೋಡ್ ಶೋದಲ್ಲಿ ಭಾಗಿಯಾಗಿದ್ದಾರೆ. ಸಮಯ 12:16 ಆಗ್ತಾ ಇದೆ. ರಾಜನಕುಂಟೆಯಲ್ಲಿ ಬೃಹತ್ ರೋಡ್ ಶೋ ಹಾಗೂ ಪ್ರಚಾರ ಭಾಷಣವನ್ನು ಮುಗಿಸಿದಂತಹ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಈಗ ದೊಡ್ಡಬಳ್ಳಾಪುರ ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ, ರೋಡ್ ಶೋ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಬನ್ನಿ ಫಾಲೋ ಮಾಡೋಣ. ಸಮಯ 12:35 ಆಗ್ತಾ ಇದೆ. ದೊಡ್ಡಬಳ್ಳಾಪುರಕ್ಕೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಾಗೂ ಶಾಸಕರಾಗಿರುವಂತಹ SR ವಿಶ್ವನಾಥ್, ಸಚಿವರಾದಂತಹ ಸುಧಾಕರ್ ಅವರು ಆಗಮಿಸಿದ್ದಾರೆ. ಧೀರಾಜ್ ಮುನ್ರಾಜ್ ಅವರ ಪರ ಬಿಜೆಪಿಯ ಅಭ್ಯರ್ಥಿಯ ಪರ ಬೃಹತ್ ರೋಡ್ ಶೋ ಮತ್ತು ಪ್ರಚಾರ ಮಾಡೋದಕ್ಕೆ ಆಗಮಿಸಿರುವಂಥದ್ದು. ಇದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮಾಡ್ತಾ ಇರುವಂತಹ ಇವತ್ತಿನ 2ನೇ ಕ್ಷೇತ್ರ ದೊಡ್ಡಬಳ್ಳಾಪುರದಲ್ಲಿ. ಈ ಹಿಂದೆ 2 ಬಾರಿ ಕಾಂಗ್ರೆಸ್ ಅಭ್ಯರ್ಥಿ ವೆಂಕಟರಮಣಯ್ಯ ಅವರು ಗೆದ್ದಿರುವಂಥದ್ದು. ಈಗ 3ನೇ ಬಾರಿನೂ ಕೂಡ ವೆಂಕಟರಮಣಯ್ಯ ಕಾಂಗ್ರೆಸ್ಸಿಂದ ಅಭ್ಯರ್ಥಿ ಆಗಿದ್ದಾರೆ. ಬಿಜೆಪಿಯಿಂದ ಹೊಸ ಮುಖಕ್ಕೆ ಯುವಕರಿಗೆ ಅವಕಾಶ ಕೊಡಬೇಕು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಹಾಕ್ಕೊಂಡು ಧೀರಾಜ್ ಮುನ್ರಾಜ್ ಅವರಿಗೆ ಅವಕಾಶವನ್ನು ಕೊಟ್ಟಿರುವಂಥದ್ದು. ಸಮಯ 1 ಗಂಟೆ ಆಗ್ತಾ ಇದೆ. ದೊಡ್ಡಬಳ್ಳಾಪುರ ನಗರಕ್ಕೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಬಂದಿರುವಂಥದ್ದು. ಸನ್ಮಾನ್ಯ ವೆಂಕಟರಾಮಯ್ಯನವರು 10 ವರ್ಷ ಇದ್ದು ಅವರು ಯಾರಿಗೂ ಏನು ಸಹಾಯ ಮಾಡಿಲ್ಲ. ಏನಿದ್ರು ಅವ್ರ ಕುಟುಂಬಕ್ಕೆ ಮಾಡ್ಕೊಂಡು ಹೋಗಿದ್ದಾರೆ. ಇವತ್ತು ಅವ್ರು ಬರೀ ಕುಟುಂಬ ಬಿಟ್ಟರೆ ಬೇರೆ ಥರದ್ದು ಯಾವುದೋ ಪಕ್ಷ ಸಂಘಟನೆಗೆ ಏನು ಒತ್ತು ಕೊಟ್ಟಿಲ್ಲ. ಉದಾಹರಣೆಗೆ ಒಂದು ಆಫೀಸ್ ಸಮೇತ ಮಾಡಿಲ್ಲ. ಆ ನಿಟ್ಟಲ್ಲಿ ಧೀರಾಜ್ ಅವರು ಮನೆ ಮಾತಾಗಿದ್ದಾರೆ. ಮುಂದಿನ ದೊಡ್ಡಬಳ್ಳಾಪುರದ ಅಭಿವೃದ್ಧಿಗೆ ಭಾಳ ಪಣ ತೊಟ್ಟವ್ರೆ.
ಕಾರ್ಯಕರ್ತರೆಲ್ಲ ಹುಮ್ಮಸ್ಸಲ್ಲಿ ಬಂದಿದ್ದಾರೆ. ಇನ್ನ ಅಧಿಕಾರ ಇಲ್ಲದೇನೆ ಇಷ್ಟು ಕೆಲಸ ಮಾಡಿದ್ದಾರೆ ಅಂದರೆ ಇನ್ನು ಅಧಿಕಾರ ಕೈಗೆ ಬಂದ ಮೇಲೆ ಇನ್ನೂ ಸಾವಿರಾರು ಕೆಲಸಗಳು ಮಾಡೋ ಅಷ್ಟು ಅವರು ದೇವರ ಆಶೀರ್ವಾದ ಕೊಡ್ತಾರೆ. ಇದೇ ರೀತಿಯೇ ಮುಂದಿನ ಸಲನೂ ಇದೇ ರೀತಿಯೇ ಬರ್ತಾರೆ. ಆದರೆ 35,000ದಿಂದ ಹಿಡಿದು 40,000 ಓಟ್ವರೆಗೂ ಲೀಡಿಂಗ್ ಎಲ್ಲಿ ಬರ್ತಾರೆ. ಇನ್ನು ರಾಜಕೀಯದ ಅನುಭವನೇ ಇಲ್ಲ ಅಂತ ಕಾಂಗ್ರೆಸ್ ಅವರು ಪ್ರಚಾರ ಮಾಡ್ತಿದ್ದಾರೆ. ಎಸ್ 100% ಧೀರಾಜ್ ಮುನ್ರಾಜು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇವತ್ತು ಅನೇಕ ಜನ ಬಡವರ ಮನೆ ಮಗನಾಗಿ ಕೆಲಸ ಮಾಡವನೆ. ಅದರಿಂದ ಈ ತಾಲೂಕಲ್ಲಿ ಪ್ರಜ್ಞಾವಂತ ಮತದಾರರು ಮತ್ತು ಮಧ್ಯಮ ವರ್ಗದ ಜನ ಹೆಚ್ಚಲ್ಲಿ ಇರೋದ್ರಿಂದ ಯಾರು ಈತನ ಕಡೆಯಿಂದ ಸಹಾಯ ಪಡ್ಕೊಂಡವ್ರೆ ಎಲ್ಲರೂ ಸಹ ಧೀರಾಜ್ ಮುನ್ರಾಜು ಅವರಿಗೆ ಬಹುತೇಕ 90% ಕುಟುಂಬಗಳು ಋಣಿಯಾಗವೆ. ಆ ಋಣ ತೀರಿಸ್ಕೊಳ್ಳೋದಕ್ಕೆ ಇದೊಂದು ಅವಕಾಶ. ಅವ್ರ ಹತ್ರ ಯಾರ್ಯಾರು ಋಣಿಯಾಗವ್ರೆ ಅವ್ರು ಎಲ್ಲರೂ ಮನೆಗೆ 2 ಓಟ್ ಹಾಕಿದ್ರೆ ಸಾಕು 1.5 ಲಕ್ಷ ಓಟ್ ಬರ್ತದೆ ಅನ್ನೋ ನಂಬಿಕೆ ಇದೆ. ಈಗ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಬಳಿಕ ಈಗ ನೆಲಮಂಗಲಕ್ಕೆ ಹೋಗ್ತಾ ಇದ್ದಾರೆ. ಬನ್ನಿ ಅಲ್ಲಿ ಪ್ರಚಾರ ಯಾವ ರೀತಿಯಾಗಿರುತ್ತೆ, ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಫಾಲೋ ಮಾಡೋಣ. ಸಮಯ 2:15 ಆಗ್ತಾ ಇದೆ. ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಬಂದಿದ್ದಾರೆ. ಸಪ್ತಗಿರಿ ನಾಯಕ್ ಪರ ಪ್ರಚಾರ ಮಾಡೋದಕ್ಕೆ ಆಗಮಿಸಿರುವಂಥದ್ದು. ಈ ಹಿಂದೆ ಇಲ್ಲಿ JDS ಹಾಗೂ ಕಾಂಗ್ರೆಸ್ ನಡುವೆ ನೇರ ಪೈಪೋಟಿ ಇತ್ತು. 2008ರಲ್ಲಿ ಮಾತ್ರ ಇಲ್ಲಿ ನೆಲಮಂಗಲದಲ್ಲಿ BJPಯ ನಾಗರಾಜಯ್ಯ ಅವರು ಗೆದ್ದಿದ್ರು. ಅದಾದ ಬಳಿಕ 2 ಚುನಾವಣೆಗಳಲ್ಲೂ ಕೂಡ JDS ಇಲ್ಲಿ ಗೆದ್ದು ಬೀಗಿದೆ. ಈ ಬಾರಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರವನ್ನು ಗೆಲ್ಲಲೇಬೇಕು ಅನ್ನುವಂತಹ ಒಂದು ರೀತಿಯಲ್ಲಿ ಸಪ್ತಗಿರಿ ನಾಯಕ್ ಅನ್ನುವಂತಹ ಯುವಕರಿಗೆ ಅವಕಾಶವನ್ನು ಮಾಡಿಕೊಡುವಂಥ ಒಂದು ಕೆಲಸ BJP ಮಾಡಿದೆ. ಸರ್, ಯಾವ ರೀತಿಯಾಗಿ ಟ್ರೆಂಡ್ ಇದೆ ಈ ಬಾರಿ? ಈ ಬಾರಿ BJPಗೆ ಅನುಕೂಲವಾದ ವಾತಾವರಣ ಇದೆ. ನೆಲಮಂಗಲ ತಾಲೂಕಲ್ಲಿ ಸಪ್ತಗಿರಿ ನಾಯಕರು 100 ಭಾಗ ಗೆಲ್ತಾರೆ. ಬಹಳಷ್ಟು ನಾಯಕರುಗಳು, ಹಿರಿಯ ನಾಯಕರುಗಳು ಈ ಬಾರಿ BJP ಬಿಟ್ಟು ಕಾಂಗ್ರೆಸ್ ಕಡೆ ಮುಖ ಮಾಡಿದ್ರು. ಇದು ಈ ಬಾರಿಯ ಚುನಾವಣೆಯಲ್ಲಿ ಎಫೆಕ್ಟ್ ಆಗೋದಿಲ್ವಾ? ಇಲ್ಲ ಸರ್, ಎಲ್ಲರೂ ಬೇರೆ ಕಾಂಗ್ರೆಸ್ಸಿಂದ ಮತ್ತು ದಳದಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸರಿ BJP ಅಭಿವೃದ್ಧಿ ಕೆಲಸವನ್ನು ನಂಬಿ BJPನೇ ಈ ಸರಿ ಅಧಿಕಾರ ಹಿಡಿತದೆ ಅಂದ್ಬಿಟ್ಟು ನಮ್ಮ ನೆಲಮಂಗಲದ BJP ಬಲಪಡಿಸಲಿಕ್ಕೋಸ್ಕರ ಅನ್ಯ ಪಕ್ಷಗಳಿಂದ ನಮ್ಮ ಪಕ್ಷಕ್ಕೆ ಬಹಳಷ್ಟು ಜನ ಬಂದಿದ್ದಾರೆ ಸರ್. ಹಿಂದಿನ ಸರ್ಕಾರಗಳು ಯಾವುದೋ ಅಭಿವೃದ್ಧಿ ಕೆಲಸ ಮಾಡಿಲ್ಲ. ಕಳೆದ 10 ವರ್ಷದಲ್ಲಿ ದಳ ಶಾಸಕರೇನಿದ್ದಾರೆ ಅವ್ರು ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿಲ್ಲ. ಮೊದಲು 1 ಟರ್ಮ್ BJP ಬಂದಾಗ ತುಂಬ ಅಭಿವೃದ್ಧಿ ಕೆಲಸಗಳಾಗಿತ್ತು. ಮತ್ತೆ ಈ ಸಲ BJP ಅಭ್ಯರ್ಥಿ ಗೆಲುವಿನಿಂದ ಅದು ಆ ಅಭಿವೃದ್ಧಿ ಕಾರ್ಯ ಮತ್ತೆ ಮುಂದುವರಿತದೆ ಅಂದ್ಕೊಂಡು ನಮ್ಮ ಅಭಿಪ್ರಾಯ ಆಗಿದೆ ನೆಲಮಂಗಲವ್ರದ್ದು. ಅತಿ ಹೆಚ್ಚಿನ ಬಹುಮತದಿಂದ BJP ಗೆಲ್ತದೆ ಸರ್ ಇವತ್ತು. ಯಾಕಂದರೆ ಇವತ್ತು ಆಗ್ತಿರೋ ಕೆಲಸ ನೋಡ ಹಿಂದಿನ ಸರ್ಕಾರದವರು ಮಾಡಿರ್ತಕ್ಕಂಥ ಸಾಧನೆ, ಬೊಮ್ಮಾಯಿಯವ್ರ ಮಾತ್ರ ಸಾಧನೆ, ಯಡಿಯೂರಪ್ಪರ ಆಶೀರ್ವಾದ ಇವತ್ತು ನಮ್ಮ ಪಕ್ಷದಲ್ಲಿದೆ. ಈ ನೆಲಮಂಗಲ ವಿಜೃಂಭಣೆಯಿಂದ 1 ಲಕ್ಷ ಮತದಿಂದ ಜಯಶೀಲರಾಗ್ತಾರೆ. ಗೆದ್ದಿದಂಥ ನಾಗರಾಜ್ MLA ಒಳ್ಳೆ ಕೆಲಸ ಮಾಡಿದ್ದಾರೆ. ಯಾವ JDS 10 ವರ್ಷ ಇಲ್ಲಿ ಗೆದ್ದಿತ್ತು, ಏನು ಕೆಲಸ ಆಗಿಲ್ಲ, 10 ರೂಪಾಯಿನ ಕೆಲಸ ಆಗಿಲ್ಲ, ಹೇಳ್ಗಳಂಥ ಕೆಲಸ ಒಂದೂ ಆಗಿಲ್ಲ. ಸಪ್ತಗಿರಿ ನಾಯಕ್ ಅವರ ಪರವಾಗಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ರೋಡ್ ಶೋ ಮತ್ತು ಪ್ರಚಾರ ಮಾಡಿದಂತಹ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕಾರ್ಯಗಳನ್ನು ನೋಡಿ ನೀವು ಮತ ಹಾಕಬೇಕು ಅನ್ನುವಂಥದ್ದು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗೆಲ್ಲನೂ ಕೂಡ ಸಮುದಾಯವನ್ನು ಒಡೆದಿರುವಂತಹ ಒಂದು ಘಟನೆಗಳಿದ್ದಾವೆ. ಎಲ್ಲೋ ಒಂದು ಕಡೆ ಬ್ರಿಟಿಷರ ಆಡಳಿತವನ್ನು ನೋಡಿದಂತೆ ಆಗ್ತಿತ್ತು. ಹೀಗಾಗಿ ಮತ್ತೊಮ್ಮೆ BJP ಗೆಲ್ಲಿಸುವಂಥ ಒಂದು ಕೆಲಸ ಆಗಬೇಕು ಅನ್ನುವಂಥ ಒಂದು ಮನವಿಯನ್ನು ಮಾಡಿಕೊಂಡ್ರು. ಈಗ ನೆಲಮಂಗಲದಿಂದ ತುಮಕೂರಿಗೆ ಹೋಗ್ತಾ ಇದ್ರೆ ಬನ್ನಿ ಫಾಲೋ ಮಾಡೋಣ.
ಚಿಕ್ಕಬಳ್ಳಾಪುರ, ನೆಲಮಂಗಲ 3 ವಿಧಾನಸಭಾ ಕ್ಷೇತ್ರಗಳಲ್ಲೂ ರೋಡ್ ಶೋ ಮಾಡಿ ಬಹಿರಂಗ ಭಾಷಣವನ್ನು ಮಾಡಿ ಈಗ ಬೆಂಗಳೂರು ಬಳಿ ಇರುವಂತಹ ಹೋಟೆಲ್ಗೆ ಆಗಮಿಸಿರುವಂಥದ್ದು, ಮಧ್ಯಾಹ್ನ ಊಟಕ್ಕೆ ಆಗಮಿಸಿರುವಂಥದ್ದು. ತಾವೀಗ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. 3:15 ಗಂಟೆ ಆಗಿದೆ. 3:15 ಗಂಟೆಗೆ ಮಧ್ಯಾಹ್ನ ಊಟವನ್ನು ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಸಮಯ 4 ಗಂಟೆ ಆಗ್ತಾ ಇದೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರಕ್ಕೆ ಆಗಮಿಸಿರುವಂಥದ್ದು. ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ಸುರೇಶ್ ಗೌಡ್ರ ಪರವಾಗಿ ಪ್ರಚಾರ ಮಾಡೋದಕ್ಕೆ ಆಗಮಿಸಿರುವಂಥದ್ದು. ಬೃಹತ್ ರೋಡ್ ಶೋಗೂ ಕೂಡ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಾಗೂ ಸುರೇಶ್ ಗೌಡರು ಸಜ್ಜಾಗಿದ್ದಾರೆ. ತಾವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಹೂವನ್ನು ಎಸೆದು ಅವರನ್ನು ಸ್ವಾಗತ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಸಾವಿರಾರು ಜನ ಕಾರ್ಯಕರ್ತರು ಕೂಡ ಸೇರ್ಪಡೆ ಆಗಿದ್ದಾರೆ. ಈ ಕ್ಷೇತ್ರದಿಂದ 3 ಬಾರಿ ಸುರೇಶ್ ಗೌಡರು ಗೆದ್ದು ಬೀಗಿದ್ರು. ಅದಾದ ಬಳಿಕ 2018ರ ವಿಧಾನಸಭಾ ಚುನಾವಣೆಯಲ್ಲಿ JDSನ ಅಭ್ಯರ್ಥಿ ಇಲ್ಲಿ ಗೆಲುವನ್ನು ದಾಖಲಿಸಿದ್ರು. ಮತ್ತೊಮ್ಮೆ ಬಿಜೆಪಿ ಗೆಲ್ಲಬೇಕು ಅನ್ನುವಂತಹ ಒಂದು ರೀತಿಯಲ್ಲಿ ಸ್ಟ್ರಾಟಜಿಯನ್ನು ಮಾಡುವಂತಹ ಒಂದು ಕೆಲಸ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮಾಡ್ತಾ ಇದ್ದಾರೆ. ಪ್ರಬಲವಾಗಿ ಗೆಲ್ಲುವಂತಹ ಕ್ಷೇತ್ರಗಳಲ್ಲಿ ಈ ಬಾರಿ ತುಮಕೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರವೂ ಕೂಡ ಇದೆ. ಹೀಗಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಸ್ಪೆಷಲ್ ಫೋಕಸ್ ಮಾಡಿ ಈ ಕ್ಷೇತ್ರದಲ್ಲಿ ಹೆಚ್ಚು ಕಾಲ ಕಳೆಯುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ, ಪ್ರಚಾರವನ್ನು ಮಾಡ್ತಾ ಇದ್ದಾರೆ, ರೋಡ್ ಶೋವನ್ನು ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅಭ್ಯರ್ಥಿ ಆಗಿರುವಂತಹ ಸುರೇಶ್ ಗೌಡರು, MLC ಛಲವಾದಿ ನಾರಾಯಣಸ್ವಾಮಿ ಹಾಗೂ ಸಂಸದರಾಗಿರುವಂತಹ ಬಸವರಾಜ್ ಅವರು ಕೂಡ ಸಾಥ್ ಕೊಡ್ತಾ ಇರುವಂಥದ್ದು. ಸಿನಿಮಾ ನಟರನ್ನು ಕರೆಸಿ ಪ್ರಚಾರಕ್ಕೆ ಮೆರುಗನ್ನು ಕೊಡುವಂತಹ ಒಂದು ಕೆಲಸ BJP ನಾಯಕರು ಮಾಡ್ತಾ ಇದ್ದಾರೆ. ಜೊತೆಗೆ ಈ ಬಾರಿ ತುಮಕೂರು ಗ್ರಾಮಾಂತರದಲ್ಲಿ ಎಲ್ಲ ಒಂದು ಕಡೆ BJP ಅಲೆ ಎದ್ದು ಕಾಣಿಸ್ತಿದೆ ಅನ್ನೋದಕ್ಕೆ ಇಲ್ಲಿ ಬಂದಿರುವಂತಹ ಜನರು, ನೆರೆದಿರುವಂತಹ ಒಂದು ಜನರು ನೋಡಿದ್ರೆ ಅದು ಆ ರೀತಿಯಾದಂತಹ ಒಂದು ವಾತಾವರಣ ಇದೆ ಅನ್ನುವಂತಹ ಒಂದು ರೀತಿಯಲ್ಲಿ ಕಾಣಿಸ್ತಾ ಇದೆ. ಸಾಧನೆಯನ್ನ ಮಾಡಿ ತೋರಿಸುವರು. ಅವರು ಮಾಡಿರುವಂತಹ ಕೆಲಸವೇ ಅದು ಸಾಕ್ಷಿ. ಅಲ್ಲಿ ಇವರು ಪರವಾಗಿ ತೀರ್ಪು ಬಂದಿದೆ, ಸತ್ಯದ ಪರವಾಗಿ ತೀರ್ಪು ಬಂದಿದೆ, ನ್ಯಾಯ ಸಿಕ್ಕಿದೆ. ಈಗ ಇನ್ನೊಂದು ನ್ಯಾಯಾಲಯದಲ್ಲಿ ಇವತ್ತು ಜನತಾ ನ್ಯಾಯಾಲಯದಲ್ಲಿ ನ್ಯಾಯ ತಾವು ಕೊಡಬೇಕು. ಆ ನ್ಯಾಯವನ್ನು ಕೊಡ್ತೀರಾ? ನ್ಯಾಯವನ್ನು ಕೊಡ್ತೀರಾ? ಹಚ್ಚಿ ತರ್ತೀರಾ? ಬಿಜೆಪಿ ಕೆಲವನ್ನು ತರ್ತೀರಾ? ಸರ್, ಈ ಬಾರಿ ಟ್ರೆಂಡ್ ಹೇಗಿದೆ ಇಲ್ಲ ಸರ್? ಈ ಸಲ 100ಕ್ಕೆ 110% ಸುರೇಶ್ ಗೌಡರು ವಿನ್ ಆಗ್ತಾರೆ, ಅದರಲ್ಲೇನು ಸಂಶಯ ಇಲ್ಲ ಸರ್. ಸುರೇಶ್ ಗೌಡ್ರದಲ್ಲಿ ಕಾಲ್ ಭಾಗ ಕೆಲಸ ಮಾಡಿಲ್ಲ ಗೌರಿಶಂಕರ್. ನಮ್ಮ ಕ್ಷೇತ್ರ 5 ವರ್ಷ ಹಿಂದಕ್ಕೆ ಹೋಗಿದೆ. ಇವರೇ ಗೆದ್ದಿದ್ರೆ ಮಿನಿಸ್ಟರ್ ಆಗಿರೋರು, ನಮ್ಮ ಕ್ಷೇತ್ರ ಎಲ್ಲೋ ಹೋಗಿರೋದು ಅಭಿವೃದ್ಧಿಲಿ. ಇವರು 100% ಗೆಲ್ತಾರೆ. ಒಂದು 25,000 ಮೇಲೆ ಅಂತರದಲ್ಲಿ ಗೆಲ್ತಾರೆ ಗೌಡ್ರು. ಓಡಾಡೋಕ್ಕೆ ದಾರಿ ಇರಲಿಲ್ಲ, ಏನು ಗೊತ್ತಾ? ಓಡಾಡೋಕ್ಕೆ CC ರೋಡ್ಗಳು ಪ್ರತಿ ನಮ್ಮ ಸೀತ್ಕಲ್ ಪಂಚಾಯತಿಯಲ್ಲಿ, ಸೀತ್ಕಲ್ಲು, ಕಾಳೆನಹಳ್ಳಿ, ಗಿಡಂಗನಹಳ್ಳಿ ಎಲ್ಲ ಕಡೆ CC ರೋಡ್ ಮಾಡಿಸ್ಕೊಂಡು. ಸುರೇಶ್ ಗೌಡ್ರಿಗೆ ಯಾವುದೇ ಗೊತ್ತಾ? ದುಡ್ಡು ಕಾಸಿಗೆ ಇವತ್ತು ಯಾವತ್ತೂ ಆಮಿಷ ಒಡ್ಬಾರ್ದು. ಸುರೇಶ್ ಗೌಡ್ರಿಗೆ ಏನು ಗೊತ್ತಾ? ಒಳ್ಳೆ ವ್ಯಕ್ತಿ ನಾವು ಗೆಲ್ಲಿಸ್ಕೋಬೇಕು. ನಾನು ಒಬ್ಬ B.Ed ಗ್ರಾಜುಯೇಟ್ ಸರ್, B.Ed ಗ್ರಾಜುಯೇಟು. ನಾನು ಸುರೇಶ್ ಗೌಡ್ರಿಗೆ ನಾನು ಏನು ಗೊತ್ತಾ ತುಂಬಾ ಅಪ್ರಿಷಿಯೇಟ್ ಮಾಡ್ತೀನಿ. ಒಳ್ಳೆ ಕೆಲಸ ಮಾಡಿದ್ರು. 25ರಿಂದ 30,000 ಲೀಡಲ್ಲಿ ಗೆಲ್ತಾರೆ. ಶಿಕ್ಷಣ ವ್ಯವಸ್ಥೆ ಇರ್ಬೋದು, ನೀರಿಂದ ಇರ್ಬೋದು, ಎಲ್ಲದನ್ನು ಸುರೇಶ್ ಗೌಡರು ಮಾಡಿಕೊಟ್ಟಿದ್ದಾರೆ. ಗ್ರಾಮಾಂತರಕ್ಕೆ ಏನಾದರೂ ಗ್ರಾಮಾಂತರದಲ್ಲಿ ಏನಾದರೂ ಅಭಿವೃದ್ಧಿ ಆಗಿದೆ ಅಂದ್ರೆ ಇಲ್ಲಿವರೆಗೂ ಸುರೇಶ್ ಗೌಡರು ಬಿಟ್ರೆ ಯಾರು ಮಾಡಿಲ್ಲ. ಅವರು ಈ ಭಾಗ ಗ್ರಾಮಾಂತರ ಸುಮಾರು 2,000 TCಗಳು ತಂದ್ಕೊಟ್ಟರೆ ರೈತರನ್ನ ಉತ್ತೇಜನ ಮಾಡಿಕೊಟ್ಟಾರೆ. ಇವತ್ತು ಅವ್ರ ಅನ್ನ ತಿಂತಾ ಇದ್ದೀವಿ, ಅವ್ರಿಗೆ ನಾವು ಓಟ್ ಹಾಕೋದು. ಆ ಶಾಸಕಾಂಗನ ಪಕ್ಷದ ನಾಯಕನ್ನ ಆಯ್ಕೆ ಮಾಡೋದ್ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಮಾಮೂಲಿ ಈ ಹಾಲಿ ಶಾಸಕರು ಅರ್ಹರಲ್ಲ. ಆ ಅರ್ಹರಾಗಿದ್ರೂ ವಿನಃ ಬಟ್ ಮುಂದೊಂದು ದಿನ ಹೈಕೋರ್ಟ್ ತೀರ್ಪು ಏನಿದೆಯೋ
ಸುಪ್ರೀಂ ಕೋರ್ಟ್ ಏನಾದರೂ ಎತ್ತಿಡಿದ್ರೆ ನಕಲಿ ಶಾಸಕ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಡಾಕ್ಟರ್ ಅಂಬೇಡ್ಕರ್ ಎಷ್ಟು ಇದು ಮಾಡೋರು ರೈತರ ಪರ ಅಷ್ಟೇ ಹೋರಾಟ ಮಾಡಿ ಇವತ್ತು ಹೆಂಗೆ ಚಿಂತನೆ ಮಾಡಿದ್ರು ಡಾಕ್ಟರ್ ಅಂಬೇಡ್ಕರ್ ಅದೇ ಥರ ಚಿಂತನೆ ಮಾಡ್ತಾವ್ರೆ. ಅವ್ರಿಗೆ ನಮ್ಮ ಓಟ್ ಅವ್ರಿಗೆ ಓಟು. ಈ ಸರಿ ಸುರೇಶ್ ಗೌಡ್ರಿಗೆ ವೋಟ್ ಮಾಡಿ, ಯಾಕೆಂದರೆ ಅವ್ರ ಥರ ಅಭಿವೃದ್ಧಿ ಮಾಡಿರೋರು ಈ ತುಮಕೂರು ಗ್ರಾಮಾಂತರ ಯಾವುದೇ ಕ್ಷೇತ್ರಗಳಲ್ಲಿ ಯಾರೂ ಮಾಡಿಲ್ಲ. ಆ ಥರ ಕೆಲಸ ಮಾಡಿದ್ದಾರೆ. ನಮಗೆ ಅಭಿವೃದ್ಧಿ ಮುಖ್ಯ. ಮಾಡಿರೋ ರಸ್ತೆ ಮೇಲೆ ಡಾಂಬರ್ ಹಾಕೋವಂಥ ವ್ಯಕ್ತಿ ಬೇಕಿಲ್ಲ. ಅಭಿವೃದ್ಧಿ ಆಗಿದ್ದ ಜಾಗದಲ್ಲಿ ಅಭಿವೃದ್ಧಿ ಮಾಡೋವಂಥ ವ್ಯಕ್ತಿ ಬೇಕು. ಇವತ್ತೇನಾಗೈತೆ ಅಂದರೆ ಸುಮಾರು 15 ಶಾಲೆಗಳನ್ನ ಹೈಟೆಕ್ಕಲ್ಲಿ ಕಟ್ಟಿದ್ದಾರೆ, ಅಭಿವೃದ್ಧಿ ಪಡಿಸಿದ್ದಾರೆ. ಮತ್ತು ಆ ಶಾಲೆಗಳಿಗೆ ಇವತ್ತು ಕೂಡ ಸುರೇಶ್ ಗೌಡ್ರು ಏನು ಮಾಡೋಗಿದ್ದಾರೆ ಅಷ್ಟೇ. ಅದರಿಂದ ಅಭಿವೃದ್ಧಿಯನ್ನು ಬೆಂಬಲಿಸಿ ಸುರೇಶ್ ಗೌಡ್ರನ್ನ ಗೆಲ್ಲಿಸಿ ಅಂತ ಈ ಮೂಲಕ ನಾವು ಕೇಳ್ಕೊತಾ ಇದ್ದೀವಿ. ಇವತ್ತು ಶಿಕ್ಷಣ ಭೀಷ್ಮ ಅಂದರೆ ಸುರೇಶ್ ಗೌಡ, ಅಭಿವೃದ್ಧಿ ಭೀಷ್ಮ ಅಂದರೆ ಸುರೇಶ್ ಗೌಡ, ಆಧುನಿಕ ಭಗೀರಥ. ಇವತ್ತು ಹೆಬ್ಬೂರು ಗೂಳೂರು ಏತ ನೀರಾವರಿ ತಂದಿದ್ದು ಸುರೇಶ್ ಗೌಡ್ರು. ಇವರು ನಾವು ನೀರು ಬಿಡಿಸಿ ಯಾವುದೂ ನೀರು ಬಿಡಿಸಿಲ್ಲ. ಹೆಬ್ಬೂರು ಗೂಳೂರು ಏತಾವರಿ ನೀರು ಬಿಡಿಸಿದ್ದು ಸುರೇಶ್ ಗೌಡ್ರು. ಕಾಂಗ್ರೆಸ್ ಸರ್ಕಾರ ಇತ್ತು, ಹೇಮಾವತಿ ಗೇಟ್ ಹತ್ತಿ ಒದೆ ತಿಂದು ನಾವೆಲ್ಲ ಕೇಸ್ ಇವತ್ತು ಹೊಲಿತಾ ಇದ್ದೀವಿ. ಅವರು ಇವತ್ತವರೆಗೂ ಹೆಬ್ಬೂರು ನೀರು ಏತಾವರಿ ನೀರಿಗೆ ಒಂದೇ ಒಂದು ಡ್ರಾಪ್ ನೀರು ಬಿಡಿಸಿಲ್ಲ. ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ ಸುರೇಶ್ ಗೌಡ್ರ ಪರ ಪ್ರಚಾರ ಮತ್ತು ರೋಡ್ ಶೋ ಮಾಡಿದಂತಹ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಈಗ ತುಮಕೂರು ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಪ್ರಚಾರಕ್ಕೆ ಹೋಗ್ತಾ ಇದ್ದಾರೆ. ಬನ್ನಿ ಫಾಲೋ ಮಾಡೋಣ. ಈಗ ತುಮಕೂರು ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಆಗಮಿಸಿರುವಂಥದ್ದು ಹಾಲಿ ಶಾಸಕರು ಹಾಗೂ ಬಿಜೆಪಿಯ ಅಭ್ಯರ್ಥಿ ಆಗಿರುವಂತಹ ಜ್ಯೋತಿ ಗಣೇಶ್ ಅವರು. ರೋಡ್ ಶೋ ಅಲ್ಲಿ ಜ್ಯೋತಿ ಗಣೇಶ್ ಹಾಗೂ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಚಲವಾದಿ ನಾರಾಯಣ ಸ್ವಾಮಿ ಹಾಗೂ ಸಂಸದರಾದಂತಹ GS ಬಸವರಾಜ್ ಸೇರಿದಂತೆ ಬಿಜೆಪಿಯ ಪ್ರಮುಖ ಮುಖಂಡರು ಕೂಡ ಭಾಗವಹಿಸಿದ್ದಾರೆ. ಇದು ತುಮಕೂರು ವಿಧಾನಸಭಾ ಕ್ಷೇತ್ರ ಮೊದಲಿಂದಲೂ ಕೂಡ ಬಿಜೆಪಿಯ ಬೆಲ್ಟ್ ಇರುವಂತಹ ಒಂದು ಕ್ಷೇತ್ರ. 94ರಿಂದಲೂ ಕೂಡ 4 ಬಾರಿ ಸತತವಾಗಿ ಶಿವಣ್ಣ ಅವರು ಗೆದ್ಕೊಂಡು ಬಂದಿದ್ದರು. 2013ರಲ್ಲಿ ಶಿವಣ್ಣ ಅವರು ಸೋತ ಬಳಿಕ 13 ಸಂದರ್ಭದಲ್ಲಿ ಮಾತ್ರ ಕಾಂಗ್ರೆಸ್ ರಫೀಕ್ ಅಹ್ಮದ್ ಇಲ್ಲಿ ಶಾಸಕರಾಗಿ ಆಯ್ಕೆ ಆಗಿದ್ದರು. ಅದಾದ ಬಳಿಕ 2018ರಲ್ಲಿ ಜ್ಯೋತಿ ಗಣೇಶ್ ಅವರೇ ಶಾಸಕರಾಗಿ ಆಯ್ಕೆ ಆಗಿರುವಂಥದ್ದು. 2023ರಲ್ಲಿ ಜ್ಯೋತಿ ಗಣೇಶ್ ಅವರಿಗೆ ಟಿಕೆಟ್ ಸಿಕ್ಕಿದೆ. ಈಗ ಮಾಜಿ ಶಾಸಕರಾಗಿರುವಂತಹ ಸೊಗಡು ಶಿವಣ್ಣ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸಿರುವಂಥದ್ದು, ಪಕ್ಷದಿಂದ ದೂರ ಉಳ್ಕೊಂಡಿರುವಂಥದ್ದು. ಈ ರೀತಿಯಾದಂಥ ಒಂದು ವಾತಾವರಣ ಇದೆ. ಆದರೆ ಜನ ಸೇರಿರುವುದನ್ನು ನೋಡಿದ್ರೆ ಈ ಬಾರಿನೂ ಕೂಡ ತುಮಕೂರು ನಗರದಲ್ಲಿ ಬಿಜೆಪಿ ಒಂದಷ್ಟು ಮುಂದೆ ಇದೆ ಅನ್ನುವಂಥದ್ದನ್ನು ನೋಡ್ಬೋದು. ಈ ಬಾರಿ ಹೆಂಗಿದೆ ಇಲ್ಲಿ ಟ್ರೆಂಡ್? ಸರ್, ನಾನು ರಾಜ್ಯ ಕಾರ್ಯದರ್ಶಿಯಾಗಿದ್ದೆ ಅಸಂಘಟಿತ ಕಾರ್ಮಿಕ ವಿಭಾಗದಲ್ಲಿ ಕಾಂಗ್ರೆಸ್ಸಲ್ಲಿ. ಈಗ ನಾನು ಕಾಂಗ್ರೆಸ್ ತೊರೆದು BJP ಸೇರ್ಪಡೆಯಾಗಿದ್ದೀನಿ. ನಮ್ಮ ಈ ಒಳ ಮೀಸಲಾತಿ 30 ವರ್ಷ ಹೋರಾಟವನ್ನು ನಮ್ಮ ಈ BJP ಸರ್ಕಾರ ನಮಗೆ ಈಡೇರಿಸಿದೆ. ಹಂಗಾಗಿ ನಾವು ಇದಕ್ಕೆ ಬೆಂಬಲ ಸೂಚಿಸ್ತಾ ಇದ್ದೇವೆ. ಬಿಜೆಪಿ ಈ ಬಾರಿ 2023ಕ್ಕೆ ಶಾಸಕರು ಜ್ಯೋತಿ ಗಣೇಶ್ ಅವರು ಖಂಡಿತವಾಗೂ ಆಯ್ಕೆ ಆಗ್ತಾರೆ. ಜನಪರ ಕೆಲಸ, ಅಭಿವೃದ್ಧಿ ಕೆಲಸಗಳು ತುಂಬ ಆಗಿದ್ದಾವೆ. ಜನರ ಸ್ಪಂದನೆ ತುಂಬ ಚೆನ್ನಾಗಿದೆ. ಆದ್ದರಿಂದ ಈ ಸರಿ 2023 ಭಾರತೀಯ ಜನತಾ ಪಾರ್ಟಿ ಸರ್ಕಾರ ರಚನೆ ಆಗ್ತದೆ. ನಮ್ಮ ಜ್ಯೋತಿ ಗಣೇಶನವರು MLA ಆಯ್ಕೆ ಆಗ್ತಾರೆ. ಬಿಜೆಪಿ ಹೋಪ್ ಇದೆ, 100% ಹೋಪ್ ಇದೆ ಸರ್. BJP ಅನ್ನೋಕ್ಕಿಂತ ಹೆಚ್ಚಾಗಿ ಜ್ಯೋತಿ ಗಣೇಶ್ ಅವರು ಸರಳತೆ ವ್ಯಕ್ತಿ. ಅವರು ಏನು ಕೆಲಸ ಏನು ಕೊಟ್ಟಿದ್ದಾರೆ ನಿಜವಾಗ್ಲೂ ಕೂಡ ಒಂದು ಮಾದರಿ ನಗರವಾಗಿ ಮಾಡ್ತಾ ಇದ್ದಾರೆ. ತುಂಬ ಸರಳ ವ್ಯಕ್ತಿ, ಕ್ವಾಲಿಫಿಕೇಶನ್ ಐತೆ, ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಸರ್. 100% ಮಾಡಿದ್ದಾರೆ. 20,000ಕ್ಕೂ ಅಧಿಕ ಮತಗಳಿಂದ ವಿನ್ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಇದಕ್ಕೆ ಸಾಕ್ಷಿಯಾಗಿ ಹಿಂದಿರುವ ಕಾರ್ಯಕರ್ತರೇ ಸಾಕ್ಷಿ, ಮುಂದಿರುವ ಕಾರ್ಯಕರ್ತರೇ ಸಾಕ್ಷಿ. ಬೋಲೋ ಭಾರತ್ ಮಾತಾ ಕಿ. BJP ಖಂಡಿತ 100ಕ್ಕೆ 100 ಭಾಗ ಗೆಲ್ಲುತ್ತೆ. ಜ್ಯೋತಿ ಗಣೇಶ್ ಅವರು ಯುವ ನಾಯಕ, ವಿದ್ಯಾವಂತ, ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ. 5 ವರ್ಷದಲ್ಲಿ ಸ್ಮಾರ್ಟ್ ಸಿಟಿ ಮತ್ತು ಬೇರೆ ಗ್ರಾಂಟಿಂದ ಆಲ್ಮೋಸ್ಟ್ ತುಮಕೂರು ಇಂಪ್ರೂವ್ ಆಗಿದೆ, ಡೆವಲಪ್ ಆಗಿದೆ. ಅವ್ರನ್ನ ಡೆವಲಪ್ಮೆಂಟ್ ಗಣೇಶ್ ಅಂತಲೇ ಕರೀತಾರೆ. ಹಾಗಾಗಿ ಈ ಸಲ BJP 10ರಿಂದ 15,000ಕ್ಕಿಂತ ಹೆಚ್ಚು ಮತಗಳಿಂದ ಗೆಲ್ಲೋದು ಖಂಡಿತ. ತುಮಕೂರು ನಗರನ ತುಂಬ ಸೊಗಡು ಶಿವಣ್ಣವರು ಏನು ಮಾಡಿಲ್ಲ. ಜ್ಯೋತಿ ಗಣೇಶ್ ಅವರು ತುಂಬ ಚೆನ್ನಾಗಿ ನಗರ ಅಭಿವೃದ್ಧಿ ಮಾಡವ್ರೆ. ಈ ಸತಿ ನಮ್ಮ ಜ್ಯೋತಿ ಗಣೇಶ್ ಅವರು ನಮ್ಮ ತುಮಕೂರಿನ ಅಭಿವೃದ್ಧಿ ಅಧಿಕಾರ ಅವರು ಈ ಸತಿ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿದ್ದಾರೆ ನಮ್ಮ ಕರ್ನಾಟಕ ಜಿಲ್ಲೆಯಲ್ಲಿ. ಹಾಗೂ ಅವರು ವಿದ್ಯಾವಂತರು. ಈ ಸತಿ ಅವರು ಹೆಚ್ಚಿನ ಮತಗಳಲ್ಲಿ ಈ ಸತಿ ಜಯಶೀಲರಾಗಿ ಬರ್ತಾರೆ.
ತುಮಕೂರು ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಜ್ಯೋತಿ ಗಣೇಶ್ ಪರವಾಗಿ ರೋಡ್ ಶೋ ಮತ್ತು ಪ್ರಚಾರ ಮಾಡಿದಂತಹ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಈಗ ಗುಬ್ಬಿ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗ್ತಾ ಇದ್ದಾರೆ. ಬನ್ನಿ ಫಾಲೋ ಮಾಡೋಣ. ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದ ಪಡೆದಂತಹ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಈಗ ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರ ಮಾಡೋದಕ್ಕೆ ಹೊರಡ್ತಾ ಇದ್ದಾರೆ. ಬನ್ನಿ ಫಾಲೋ ಮಾಡೋಣ. ಸಮಯ 6:22 ಆಗ್ತಾ ಇದೆ. ಗುಬ್ಬಿ ವಿಧಾನಸಭಾ ಕ್ಷೇತ್ರಕ್ಕೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಎಂಟ್ರಿ ಆಗಿರುವಂಥದ್ದು. ಬಿಜೆಪಿಯ ಅಭ್ಯರ್ಥಿ ಆಗಿರುವಂತಹ ದಿಲೀಪ್ ಕುಮಾರ್ ಅವರ ಪರ ಬಹಿರಂಗ ಪ್ರಚಾರವನ್ನು ಮಾಡ್ತಾ ಇದ್ದಾರೆ, ರೋಡ್ ಶೋವನ್ನು ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಜೊತೆಗೆ ಸಂಸದರಾಗಿರುವಂತಹ ಬಸವರಾಜ್ ಸೇರಿದಂತೆ ಹಲವು ನಾಯಕರುಗಳು ಸಾಥ್ ಕೊಡ್ತಾ ಇರುವಂಥದ್ದು. ಮೊದಲಿಂದಲೂ ಕೂಡ ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ 4 ಬಾರಿ ವಾಸು ಅವರು JDS ಪಕ್ಷದಿಂದ ಗೆದ್ದಿದ್ದರು. ವಾಸು ಈಗ JDS ಪಕ್ಷವನ್ನು ತೊರೆದು ಕಾಂಗ್ರೆಸ್ ಸೇರ್ಪಡೆ ಆಗಿರುವಂಥದ್ದು. ಹೀಗಾಗಿ ಒಂದು ಕಡೆ ವಾಸು ಅವರು ಕಾಂಗ್ರೆಸ್ಸಿಂದ ಅಭ್ಯರ್ಥಿ ಆಗಿದ್ದಾರೆ, ಮತ್ತೊಂದು ಕಡೆ JDS ಇಂದಲೂ ಕೂಡ ಅಭ್ಯರ್ಥಿಯನ್ನು ಹಾಕಿದ್ದಾರೆ. ಅದರ ಜೊತೆಗೆ ದಿಲೀಪ್ ಕುಮಾರ್ ಈ ಬಾರಿ ಮೊದಲನೇ ಬಾರಿಗೆ ಬಿಜೆಪಿಯಿಂದ ಅಧಿಕೃತ ಅಭ್ಯರ್ಥಿ ಆಗಿರುವಂಥದ್ದು. ಈ ಬಾರಿ ತ್ರಿಕೋನ ಸ್ಪರ್ಧೆ ಏರ್ಪಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ ಅನ್ನುವಂಥದ್ದನ್ನು ಈ ಭಾಗದ ಕಾರ್ಯಕರ್ತರು ಹೇಳ್ತಾ ಇರುವಂಥದ್ದು. ಸರ್, ಹೇಗಿದೆ ಇಲ್ಲಿ ಟ್ರೆಂಡ್? ಸರ್, ಈ ಬಾರಿ ಬದಲಾವಣೆಯನ್ನು ಬಯಸಿದ್ದಾರೆ ಜನ. ಈ ಎಲ್ಲ ನಮ್ಮ ಲೋಕಲಲ್ಲಿ ಯಾವುದು ಅಭಿವೃದ್ಧಿ ಕಾರ್ಯಗಳ ಒಂದು ವಿರುದ್ಧ ಆಗದಲೇ ಇರೋ ಕಾರಣಕ್ಕೆ ಒಬ್ಬ ಯುವಕ ನಾಯಕ 20 ವರ್ಷದಿಂದ ಸೋತಿರೋಂಥ ಒಂದು ಟೈಮಲ್ಲಿ ಒಬ್ಬ ನಾಯಕ ಬಂದಿದ್ದಾನೆ. ಈ ಬಾರಿ BJP ಗೆಲ್ಲುತ್ತೆ, ಗೆಲ್ಸೇ ತೀರಿಸ್ತೀವಿ ಸರ್. ಇವರು ಅವ್ರ ಕಡೆ ಮಾತ್ರ ಇವ್ರಿಗೆ ಕೆಲಸ ಮಾಡಿಕೊಡ್ತಾರೆ. ಬೇರೆ ಪಬ್ಲಿಕ್ಸ್ಗೆ, ಬೇರೆ ಕಾರ್ಯಕರ್ತರಿಗೆ ಯಾವುದೇ ಕಾರಣದಿಂದ ಕೆಲಸ ಮಾಡಿಕೊಡೋದಿಲ್ಲ ಅವರು. ಈ ಸಲ 4 ಬಾರಿಯಿಂದ ವಿಧಾನಸೌಧದಲ್ಲಿ ನಮ್ಮ ಗುಬ್ಬಿ ತಾಲೂಕಿಗೆ ಏನು ಬೇಕು ಅಂತ ಕೇಳಿ ನಿಂತ್ಕೊಂಡು ಕೇಳಿಲ್ಲ ಸರ್. ಅದರಿಂದ ನಾವು ಈ ಸರಿ ಬದಲಾವಣೆ ಬಯಸ್ತೀವಿ. ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಅಂತ ದಿಲೀಪ್ ಕುಮಾರ್ ಅವರಿಗೆ ಅಭೂತಪೂರ್ವವಾದಂಥ ಬೆಂಬಲ ಸಿಗ್ತಾ ಇದೆ. ಈ ಸರಿ ಎಲ್ಲ ಸಮಾಜ ಜನಗಳು ಸಹ ತುಂಬ ಬೆಂಬಲ ನೀಡ್ತಾರೆ. 100% ಇವರು ಈ ಸರಿ ಗೆದ್ದೇ ಗೆಲ್ತಾರೆ, ಅದು ಯಾವ ರೀತಿ ಸಂಶಯ ಇಲ್ಲ. ಗುಬ್ಬಿಯಲ್ಲಿ ಅದ್ದೂರಿ ಪ್ರಚಾರ ಮತ್ತು ರೋಡ್ ಶೋ ಮಾಡಿದಂತಹ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಈಗ ತಿಪಟೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಾಗೇಶ್ ಅವರ ಪರ ಪ್ರಚಾರ ಮಾಡೋದಕ್ಕೆ ಹೊರಡ್ತಾ ಇದ್ದಾರೆ. ಬನ್ನಿ ಫಾಲೋ ಮಾಡೋಣ. ಸಮಯ 7:51 ಆಗ್ತಿದೆ. ಗುಬ್ಬಿ ಬಿಟ್ಟಂತಹ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಈಗ KB ಕ್ರಾಸ್ಗೆ ಬಂದಿದ್ದಾರೆ. ತಿಪಟೂರು ವಿಧಾನಸಭಾ ಕ್ಷೇತ್ರಕ್ಕೆ ಬರುವಂತಹ ವ್ಯಾಪ್ತಿಗೆ ಬರುವಂತಹ KB ಕ್ರಾಸಲ್ಲಿ ಈಗ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಜನರನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ. ಸರ್, ಬೆಳಗ್ಗೆಯಿಂದಲೂ ಕೂಡ ನಿರಂತರ ಪ್ರವಾಸದಲ್ಲಿದ್ದೀರಾ. ಓವರಾಲ್ ಇಡೀ ಸ್ಟೇಟ್ ನೋಡ್ತಿದ್ರೆ ಹೇಗೆ ಅನ್ನಿಸ್ತಾ ಇದೆ? ನೀವೇ ನೋಡಿದ್ರಿ, ಇವತ್ತು ಬೆಳಗಿನಿಂದ ಯಲಹಂಕದಿಂದ ಪ್ರಾರಂಭ ಆಗಿರುವಂಥ ಅಭೂತಪೂರ್ವವಾದಂಥ ಜನ ಬೆಂಬಲ ಎಲ್ಲ ಕ್ಷೇತ್ರಗಳಲ್ಲಿ. ಇವತ್ತು ನಾವು ಯಲಹಂಕ, ದೊಡ್ಡಬಳ್ಳಾಪುರ, ನೆಲಮಂಗಲ, ತುಮಕೂರು ಗ್ರಾಮೀಣ, ತುಮಕೂರು ನಗರ, ಈಗ ಗುಬ್ಬಿ ಮತ್ತು ಈಗ ತಿಪಟೂರು ಕ್ಷೇತ್ರದಲ್ಲಿ ನಾವು ಬಂದಿದ್ದೇವೆ. ಅಭೂತಪೂರ್ವವಾದಂಥ ಜನ ಬೆಂಬಲ ಇದೆ. ನಾನು 1 ತಾಸು 2 ತಾಸು ತಡವಾಗಿ ಬಂದರೂ ಕೂಡ ಜನ ಕಾಯ್ತಿರುವಂಥದ್ದು.
ಮತ್ತು ಜನರಲ್ಲಿರುವಂಥ ಉತ್ಸಾಹವನ್ನು ನೋಡಿದಾಗ ಖಂಡಿತವಾಗೂ ಬಿ ಜೆ ಪಿಯ ಸುನಾಮಿ ಕರ್ನಾಟಕ ರಾಜ್ಯದಲ್ಲಿದೆ. ಸಂಪೂರ್ಣ ಒಂದು ಅಧಿಕಾರವನ್ನು ಮೆಜಾರಿಟಿಯನ್ನು ನಮ್ಗೆ ಕೊಡ್ತಾರೆ ಅನ್ನೋದು ವಿಶ್ವಾಸ ನನಗೆ. ಈಗ ತಮ್ಮ ಪ್ರಕಾರ ಬಿಜೆಪಿಯ ಎಷ್ಟು ಸ್ಥಾನ ಗೆಲ್ಲುತ್ತೆ? ಇಲ್ಲ, ನಮ್ಗೆ ಸಂಪೂರ್ಣ ಮೆಜಾರಿಟಿ ಬರ್ತದೆ. ನಾವು ಸ್ಥಾನದ ಲೆಕ್ಕಾಚಾರ ಹಾಕೋದಿಲ್ಲ. ಒಟ್ಟಾರೆ ಜನಬೆಂಬಲವನ್ನು ನೋಡಿದಾಗ ಅಬ್ಸಲ್ಯೂಟ್ ಮೆಜಾರಿಟಿ, ಸಂಪೂರ್ಣವಾದಂಥ ಮೆಜಾರಿಟಿ ಬಿ ಜೆ ಪಿಗೆ ಬರ್ತದೆ. ಯಾವ ವಿಚಾರಗಳನ್ನು ಇಟ್ಕೊಂಡು ಈ ಬಾರಿ ಪ್ರಮುಖವಾಗಿ ತಾವು ಮುಖ್ಯಮಂತ್ರಿಯಾಗಿ ಮತವನ್ನು ಕೇಳ್ತಾ ಇದ್ದಾರೆ ಜನರ ಮುಂದೆ? ನೋಡಿ, ನಾವು ಸಕಾರಾತ್ಮಕವಾಗಿ ಮತವನ್ನು ಕೇಳ್ತಾ ಇದ್ದೇವೆ. ತಮಗೆ ನೀವು 2018ರಲ್ಲಿ ಕೊಟ್ಟಂತಹ ಭರವಸೆಗಳನ್ನು ನಾವು ಈಡೇರಿಸಿದ್ವಿ, ಜನರ ಮುಂದೆ ನಾವು ಧೈರ್ಯವಾಗಿ ಹೋಗ್ಬೋದು ಅನ್ನುವಂತಹ ಒಂದು ಆ ಧೈರ್ಯ ಬೊಮ್ಮಾಯಿ ಅವರಿಗೆ ಸೇರಿದಂತೆ ಬಿಜೆಪಿ ನಾಯಕರಿಗೆ ಇದೆಯಾ? ನೋಡಿ, 2018ರಲ್ಲಿ ನಾವು ಚುನಾವಣೆ ಹೋದಂಥ ಸಂದರ್ಭ ಬೇರೆ. 2018ರ ನಂತರ ನಮಗೆ ಪೂರ್ಣ ಬಹುಮತ ಸಿಗಲಿಲ್ಲ. ಸುಮಾರು 1-1.5 ವರ್ಷ ಸಮ್ಮಿಶ್ರ ಸರ್ಕಾರ ಸಿಕ್ತು. ಆರ್ಥಿಕ ಸ್ಥಿತಿಯನ್ನು ಸಂಪೂರ್ಣವಾಗಿ ಹದಗೆಡಿಸಿಟ್ಟಿದ್ರು. ಎರಡನೇದಾಗಿ ಕೋವಿಡ್, ಸುಮಾರು 1.5 ವರ್ಷ ಕೋವಿಡ್ ನಮ್ಮನ್ನು ಕಾಡಿದೆ ಮತ್ತು ಪ್ರವಾಹ ಕಾಡಿದೆ. ಹೀಗಾಗಿ ಆ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಇದನ್ನು ಬಿಟ್ಟು ಮುಖ್ಯವಾಗಿ ಕೋವಿಡ್ನಿಂದ ಜನರ ರಕ್ಷಣೆ ಮಾಡುವಂಥದ್ದು, ಪ್ರವಾಹದಿಂದ ರಕ್ಷಣೆ ಮಾಡುವಂಥದ್ದು ಜೊತೆಗೆ ಆರ್ಥಿಕತೆಯನ್ನು ವಾಪಸ್ ತಂದು ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳೇನು ಮಾಡಿದ್ದೇವೆ. ಹಲವಾರು ಕಾರ್ಯಕ್ರಮಗಳು ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಹೇಳ್ದಿರುವಂಥದ್ದು, ಬಜೆಟಲ್ಲಿ ಹೇಳ್ದಿರುವಂಥದ್ದು, ಆ ಕಾಲಕ್ಕೆ ತಕ್ಕಾಗೆ ಅಭಿವೃದ್ಧಿ ಮಾಡಿರೋದು ನಮ್ಗೆ ಸಮಾಧಾನ ಇದೆ. ಟಿಕೆಟ್ ಹಂಚಿಕೆ ಆದ ಬಳಿಕ ಒಂದಷ್ಟು ಸಮಸ್ಯೆಗಳು ಆಗ್ತಿದ್ದಾವೆ ಅನ್ನುವಂಥ ಒಂದು ಚರ್ಚೆ ಆರಂಭ ಇಲ್ಲ. ಏನು ಸಮಸ್ಯೆ ಇಲ್ಲ. ಇವತ್ತು ಯಾವ ಪಕ್ಷಕ್ಕೆ ಹೆಚ್ಚು ಜನ ಬೆಂಬಲ ಇರ್ತದೆ, ಆಕಾಂಕ್ಷಿಗಳು ಜಾಸ್ತಿ ಇರ್ತಾರೆ. ಆಕಾಂಕ್ಷಿಗಳು ಜಾಸ್ತಿ ಇದ್ದಾಗ ಹಲವಾರು ಅಸಮಾಧಾನಗಳು ಹೊರಬರೋದು ನಿಜ. ಆದರೆ ವೋಟರ್ ಮಟ್ಟಿಗೆ ಮತದಾರ ಹಂತದಲ್ಲಿ ಯಾವುದೇ ಗೊಂದಲ ಇಲ್ಲ. ನಮ್ಮ ಮತದಾರರು ನಮ್ಮ ಜೊತೆಗಿದ್ದಾರೆ. ಟಿಕೆಟ್ ಹಂಚಿಕೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಈ ಬಾರಿ ಮಾಡಿದಂತಹ ಹೊಸ ಸಂಪ್ರದಾಯ ಇಲ್ಲ ಬೇರೆ ರಾಜ್ಯಗಳ ಮಾಡೆಲ್ ಅನುಸರಿಸಿದ್ದು ನಿಮಗೆ ಪೂರಕವಾದಂಥ ಒಂದು ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ನೋಡಿ, ಚುನಾವಣೆ ಗೆಲ್ಲೋಕ್ಕಾಗಿಯೇ ಚುನಾವಣೆ ಅಲ್ಲ, ಜನ ಸೇವೆ ಮಾಡೋದಕ್ಕೆ, ಬದಲಾವಣೆಯನ್ನು ತರೋದಕ್ಕೆ, ವಿಶೇಷವಾಗಿ ಈ ಮುಂದಿನ 25 ವರ್ಷ ಅಮೃತ ಕಾಲದಲ್ಲಿ ಯುವ ಶಕ್ತಿ ಹೊಸ ಚಿಂತನೆ, ಹೊಸ ಶಕ್ತಿ ಜೋಡಣೆ ಮಾಡುವ ಸಲುವಾಗಿ ಹಲವಾರು ರೀತಿ ರಾಜಕಾರಣದಲ್ಲಿ ದಿಟ್ಟ ನಿಲುವನ್ನು ತೆಗೆದುಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಕರ್ನಾಟಕದಲ್ಲೂ ಕೂಡ ಸುಮಾರು 52 ಜನ ಹೊಸಬರಿಗೆ ನಾವು ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ, ಯುವಕರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಇದು ಬೇರೆ ಪಕ್ಷಕ್ಕೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವರು ಹಳೆ ಜಾಡನ್ನು ಹಿಡ್ಕೊಂಡು 106 ವರ್ಷದ ಹಳೆ ಪಕ್ಷ, ವಯಸ್ಸಾಗಿದೆ, ಹೊಸ ಚಿಂತನೆ ಇಲ್ಲ, ಹೊಸ ಪ್ರಯೋಗನೂ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಕೇವಲ ಬಿ ಜೆ ಪಿ ಮಾತ್ರ ಮಾಡೋಕ್ಕೆ ಸಾಧ್ಯ. ದಟ್ ಈಸ್ ವೈ ವಿ ಕಾಲ್ ಬಿ ಜೆ ಪಿ ಅ ಪಾರ್ಟಿ ವಿತ್ ಎ ಡಿಫ್ರೆನ್ಸ್. ಈ ಬಾರಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ನಿಮಗೊಂದು ಸವಾಲು ಹಾಕಿದ್ದಾರೆ. ಬಿಜೆಪಿಯ ಡ್ಯಾಮ್ ಹೊಡೆದಿದೆ, ನೀರು ಈಗ ಕಾಂಗ್ರೆಸ್ ಡ್ಯಾಮ್ ಕಡೆ ಹರಿದು ಬರ್ತಿದೆ ಅಂತ. ಬಿ ಜೆ ಪಿ ಒಂದು ಸರೋವರ, ಡ್ಯಾಮ್ ಅಲ್ಲ. ಅವ್ರಿಗಿನ್ನ ಅರ್ಥ ಆಗಿಲ್ಲ. ಇಡೀ ಭಾರತದಲ್ಲಿ ಎಲ್ಲ ಹೋದರೂ ಕೂಡ ಇವತ್ತು ಬಿ ಜೆ ಪಿ ಇದೆ. ಲಿಂಗಾಯತರ ಮುಖ್ಯಮಂತ್ರಿ ಮಾಡ್ತಾನೆ ಶಿವಕುಮಾರು, ಹೇಳಿ ಅವ್ನು ನೋಡೋಣ. ಇವತ್ತು ಒಂದು ಸಮಾಜದ ಬಗ್ಗೆ ಇಷ್ಟು ಕೀಳಾಗಿ ಮಾತನಾಡುವಂಥ ಅವಶ್ಯಕತೆ ಇಲ್ಲ. ಕೆಲವರು ಅವ್ರ ಪಕ್ಷಕ್ಕೆ ಸೇರಿರ್ಬೋದು, ಹೇಳಿ ಅವ್ರ ಪಕ್ಷಕ್ಕೆ, ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ, ಶಕ್ತಿ ಬಂದಿದೆ, ಅವ್ರ ಪಕ್ಷದಿಂದ ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ, ಇವೆಲ್ಲ ಮಾಮೂಲು. ಆದರೆ ಅದನ್ನೇ ಒಂದು ದೊಡ್ಡ ವಿಷಯವಾಗಿ, ಚುನಾವಣೆ ವಿಷಯವಾಗಿ ಪರಿವರ್ತನೆ ಮಾಡುವಂಥ ಪ್ರಯತ್ನ ವಿಫಲ ಆಗ್ತದೆ. ಅವ್ರಿಗೆ ಬೇರೆ ಯಾವ ವಿಷಯವಿಲ್ಲ, ಸೋಲಿನ ಭೀತಿ ಕಾಣ್ತಾ ಇದೆ. ಇವತ್ತು ಕಾಂಗ್ರೆಸ್ಸಿನ ಗುಂಡಿಯಲ್ಲೇ ಇವತ್ತು ನೀರಿಲ್ಲ. ಇವತ್ತು ನೋಡಿ, ಯಾವ ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ, ಎಲ್ಲ ರಾಜ್ಯದಲ್ಲಿ ಸೋತೋಗಿದೆ. ಕರ್ನಾಟಕದ ಒಂದು ಸಣ್ಣ ಗುಂಡಿಯಲ್ಲಿ ಕೂಡ ನೀರಿಲ್ಲ. ಈ ಚುನಾವಣೆ ಆದಮೇಲೆ ಅಲ್ಲಿನೂ ಕೂಡ ಸಂಪೂರ್ಣ ಬತ್ತಿ ಹೋಗ್ತದೆ. ಆ ಪರಿಸ್ಥಿತಿ ಅವ್ರದ್ದಿದೆ. ಮೊದಲು ಅವ್ರ ಪರಿಸ್ಥಿತಿಯನ್ನು ನೋಡ್ಕೊಳ್ಳೋಕೆ ಹೇಳಿ. ಹಾಗಾದರೆ ನಿಮ್ಮ ಪ್ರಕಾರ ಕಾಂಗ್ರೆಸ್ ಈ ಬಾರಿ ಅಧಿಕೃತ ವಿರೋಧ ಪಕ್ಷವಾಗಿ ಅಷ್ಟೇ ಶಕ್ತವಾಗುತ್ತಾ? ಅದು ಅಧಿಕೃತ ವಿರೋಧ ಪಕ್ಷಕ್ಕೆ JDS ಜೊತೆ ಪೈಪೋಟಿ ಮಾಡಬೇಕಾಗುತ್ತೆ. ಅವರೊಂದು ಆರೋಪ ಮಾಡಿದ್ದಾರೆ. ಮತ್ತೆ 2018ರಲ್ಲಿ ಏನು ನಿಮ್ಮ CP ಯೋಗೇಶ್ವರ್ ಸೇರಿದಂತೆ ಕೆಲವೊಂದಷ್ಟು ಆರೋಪಗಳು ಮಾಡಿದ್ರು, ಒಳ ಒಪ್ಪಂದಗಳಾಗಿದ್ವು ಅಂತ. ಅಂಥದ್ದೇ ಮತ್ತೆ JDS ಹಾಗೂ ಬಿಜೆಪಿ ಅವರು ಕೆಲವೊಂದು ಕಡೆ ಒಳ ಒಪ್ಪಂದಗಳು ಮಾಡ್ಕೊಂಡಿದ್ದಾರೆ ಅಂತ. ಇದಕ್ಕೆ ನೇರವಾಗಿ ಬಸವರಾಜ ಬೊಮ್ಮಾಯಿ ಅವರು ನೇರವಾಗಿ ಹೇಳುವಂತಹ ಉತ್ತರ ಏನು? ಅಲ್ಲ, ನಾನು ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದೇನೆ. ಬರೀ ಅವ್ರ ಆರೋಪ ಕೇಳ್ತೀರಿ, ನನ್ನ ಆರೋಪ ಕೇಳಬೇಕಲ್ಲ. JDS ಕಾಂಗ್ರೆಸ್ ಒಳ ಒಪ್ಪಂದ ಆಗಿದೆ. ಇವತ್ತು ನೀವು JDS ಕನಕಪುರದಲ್ಲಿ ಎಂಥ ಕ್ಯಾಂಡಿಡೇಟ್ ಹಾಕ್ತಾರೆ, ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಎಂಥ ಕ್ಯಾಂಡಿಡೇಟ್ ಹಾಕ್ತಾರೆ, ರಾಮನಗರದಲ್ಲಿ ಎಂಥ ಕ್ಯಾಂಡಿಡೇಟ್ ಹಾಕ್ತಾರೆ, ಇದನ್ನು ಗಮನಿಸಿದರೆ ಗೊತ್ತಾಗುತ್ತೆ. JDS ಕಾಂಗ್ರೆಸ್ ಒಳ ಒಪ್ಪಂದ ಆಗಿದೆ. ಈ ಬಾರಿ ಕೆಲವರು ಪ್ರಶ್ನೆ ಮಾಡ್ತಾ ಇರುವಂಥದ್ದು, ಸೌದಿ ಅಂತ ಹಿರಿಯ ನಾಯಕ
ಜಗದೀಶ್ ಶೆಟ್ಟರ್ ಅಂತ ಹಿರಿಯ ನಾಯಕರುಗಳನ್ನು ಸರಿಯಾಗಿ ನಡೆಸ್ಕೊಳ್ಳಿಲ್ಲ. ಇದು ಪಕ್ಷಕ್ಕೆ ಪೆಟ್ಟು ಬೀಳುತ್ತಾ? ನೋಡಿ, ಇವತ್ತು ಬಿ ಜೆ ಪಿ ಜಗದೀಶ್ ಶೆಟ್ಟರ್ನ ಮುಖ್ಯಮಂತ್ರಿಯಾಗಿ ಮಾಡ್ತು. ಇದಕ್ಕಿಂತ ಉತ್ತಮವಾಗಿ ನಡೆಸ್ಕೊಳ್ಳುವಂಥದ್ದು ಯಾವ್ದು ಅನ್ನೋದನ್ನು ಪ್ರೆಸ್ನವರೇ ಹೇಳಿ. ಇನ್ನೊಬ್ಬರನ್ನ ಸೋತಾಗಲೂ ಕೂಡ ಡೆಪ್ಟಿ ಸಿ ಎಮ್ ಮಾಡ್ತು. ಇದಕ್ಕಿಂತ ಉತ್ತಮವಾಗಿ ನಡೆಸುವಂಥ ಉದಾಹರಣೆ ಕಾಂಗ್ರೆಸ್ ಪಕ್ಷದಲ್ಲಿದೆಯಾ? ಕಾಂಗ್ರೆಸ್ ಪಕ್ಷ ಸೋತಾಗ ಯಾರ್ಯಾರನ್ನ ಎಲ್ಲೆಲ್ಲಿ ಕೈ ಬಿಟ್ಟಿದ್ದಾರೆ ನೋಡಿದ್ದೀವಿ. ವೀರೇಂದ್ರ ಪಾಟೀಲ್ ಹುಷಾರಿಲ್ಲದೆ ಹಾಸಿಗೆಯಲ್ಲಿದ್ದಾಗ ಏರ್ಪೋರ್ಟ್ನಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನು ಕಿತ್ತಾಕಿದರು. 67ರಿಂದ ಇವತ್ತುವರೆಗೂ ಕೇವಲ 9 ತಿಂಗಳು ವೀರೇಂದ್ರ ಪಾಟೀಲ್ ಬಿಟ್ಟರೆ 50 ವರ್ಷ ಕಾಂಗ್ರೆಸ್ನ ಒಬ್ಬ ಮುಖ್ಯಮಂತ್ರಿ ಮಾಡೋಕ್ಕಾಗಲಿಲ್ಲ. ಒಂದು ಕಡೆ ಕಾಂಗ್ರೆಸ್ ಅವರು ಹೇಳ್ತಾರೆ ಈ ಮೀಸಲಾತಿ ಹೆಚ್ಚಳ ಮಾಡಿದ್ದೇ ಸರಿಯಲ್ಲ, ನಾವು ಬಂದರೆ ಇದನ್ನು ಮೀಸಲಾತಿಯನ್ನು ಜಾರಿ ಮಾಡಲ್ಲ ಅಂತ ಹೇಳ್ತಾರೆ. ಮತ್ತೊಂದು ಇದಕ್ಕೆ ಕಾನ್ಸ್ಟಿಟ್ಯೂಷನಲ್ಲಿ ವ್ಯಾಲಿಡಿಟಿನೇ ಇಲ್ಲ ಅಂತ ಹೇಳ್ತಾರೆ. ನೋಡಿ, ಮೊದಲನೇದಾಗಿ ಮೀಸಲಾತಿ ಹೆಚ್ಚಿಗೆ ಜೇನುಗೂಡಿಗೆ ಕೈ ಹಾಕಬಾರ್ದು ಅನ್ನುವಂಥದ್ದು ಅದು ಕಾಂಗ್ರೆಸ್ಸು SC/ST ಮೋಸ ಮಾಡುವಂಥ ಒಂದು ನೀತಿ. ಅದರಲ್ಲಿ ಏನೇನೂ ತೊಂದರೆ ಇಲ್ಲ. ನಾವು ಕಾನ್ಸ್ಟಿಟ್ಯೂಷನ್ ಪ್ರಕಾರ ಕಾನೂನನ್ನು ಮಾಡಿ ವಿಧಾನಸಭೆಯಲ್ಲಿ ಪಾಸ್ ಮಾಡಿ ಕಾನೂನನ್ನು ಮಾಡಿದ್ದೇವೆ. ಶೆಡ್ಯೂಲ್ 9 ಹಾಕೋದಕ್ಕೆ ರೆಕಮೆಂಡ್ ಕೂಡ ಮಾಡಿದ್ದೇವೆ. ಅದಕ್ಕೇನು ನಮ್ಮ ನಾಗಮೋಹನ್ ದಾಸ್ ಕಮಿಟಿ ಏನು ರೆಕಮೆಂಡ್ ಮಾಡಿತ್ತು ಅದರ ಪ್ರಕಾರ ನಾವು ಮಾಡಿದ್ದೇವೆ. ನಾವೇನು ಬೇರೆ ಮಾಡಿಲ್ಲ. ಇದನ್ನು ಮಾಡುವಾಗ ವಿರೋಧ ಪಕ್ಷಗಳ ಸಭೆ ಮಾಡಿ ಅವರು ಕೂಡ ಒಪ್ಕೊಂಡು ನಾವು ಮಾಡಿದ್ದೇವೆ. ಈಗ ಉಲ್ಟಾ ಹೊಡಿತಾ ಇದ್ದಾರೆ. ಅವರು ಹೇಳ್ತಾ ಇದ್ದಾರೆ ನಾವು ಅಧಿಕಾರಕ್ಕೆ ಬಂದರೆ ನಾವು ಚೇಂಜ್ ಮಾಡ್ತೀವಿ ಅಂತ. ನಾನು ಅವ್ರಿಗೆ ಸವಾಲು ಹಾಕ್ತೀನಿ. ನಾವು ಕೊಟ್ಟಿರುವಂಥ ಮೀಸಲಾತಿ ಅದು ಹಿಂದುಳಿದ ವರ್ಗ ಇರ್ಬೋದು, SC/ST ಇರ್ಬೋದು, ಅದನ್ನು ಮುಟ್ಟಿ ನೋಡಿ ಅನ್ನೋಂಥ ಸವಾಲು ಹಾಕ್ತಾರೆ. ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ BJP ಸರ್ಕಾರ ಬಂದ 3.5 ವರ್ಷದಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರ ನಡೆದಿದೆ ಅಂತ. ಇದರಿಂದ ಯಾವ ರೀತಿಯಾಗಿ ಈ ಆರೋಪದಿಂದ ಹೊರಗಡೆಗೆ ಬರೋದಕ್ಕೆ ಬೊಮ್ಮಾಯಿಯವರಾಗಿರ್ಬೋದು BJP ನಾಯಕರಾಗಿರ್ಬೋದು ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ? ಆ ಆರೋಪಲ್ಲಿ ಹುರುಳೇ ಇಲ್ಲಲ್ಲ. ಫಸ್ಟ್ ಆಫ್ ಆಲ್ ಹೊರಬರೋ ಪ್ರಶ್ನೆನೇ ಇಲ್ಲ. ಯಾರು ಕಾಂಟ್ರಾಕ್ಟ್ರು ಒಂದು ಇದು ಕೊಡ್ತಾರೆ ಅದೇ ದಾಖಲೆ ಅಂತ? ಅಲ್ಲಲ್ಲ, ಕಾಂಟ್ರಾಕ್ಟರ್ ಲೆಟರ್ ಬರೆದ್ರೆ ದಾಖಲೆ ಆಗುತ್ತಾ? ನಾನು ಬರಿತೀನಿ ವಿಸ್ತಾರ TV ಅವರು ನನ್ನ ಇದನ್ನು ಮಾಡೋದಕ್ಕೆ ಇಷ್ಟು ದುಡ್ಡು ತೊಗೊಂಡ್ರು ಅಂತ. ಏನು ಸಾಕ್ಷಿ ಇಲ್ದೇ ಹೇಳ್ತೇನೆ. ಹೌದು, ನೀವು ಹಾಕಲೇಬೇಕು. ನೀವು ನಿಜವಾಗ್ಲೂ ಪ್ರಾಮಾಣಿಕ ಹಾಕಬೇಕು. ವಿಸ್ತಾರ TV ಅವರು ನನ್ನನ್ನು ನಾನು ಇದು ಪ್ರಚಾರ ಮಾಡೋಕ್ಕೆ ದುಡ್ಡು ತೊಗೊಂಡ್ರು ಅಂತ ನಾನು ಪತ್ರ ಬರಿತೀನಿ. ಅದಲ್ಲ, ಅದರ ಅರ್ಥ ನೀವು ಭ್ರಷ್ಟಾಚಾರ ಆಗ್ತೀರಾ? ಏನಾದರೂ ಭ್ರಷ್ಟಾಚಾರ ಮಾಡಿದರೆ, ಆರೋಪ ಮಾಡಿದರೆ ಅದಕ್ಕೆ ದಾಖಲೆಗಳಿರಬೇಕು, ಇದು ಇರಬೇಕು. ನಾನು ಅವ್ರನ್ನೇ ಕರೆದು ಕೇಳಿದೆ, ಕಾಂಟ್ರಾಕ್ಟ್ ಅಸೋಸಿಯೇಷನ್ ಕೊಡಪ್ಪ ಏನಾರು ಇದ್ದರೆ ಕೆಂಪಣ್ಣ ಅಂತಂದೆ. ಅವನ ಕೈಯಲ್ಲಿ ಏನೂ ಇಲ್ಲ. ನಮ್ಮ ಮುನಿರತ್ನ ಮೇಲೆ ಆರೋಪ ಮಾಡಿದರು. ಅವ್ನು ಕೇಸ್ ಹಾಕಿದ್ದೆ ಡಿಫೇಮೇಷನ್. ಒಂದು ಸಣ್ಣ ಹೋಗಲಿ, ನಮ್ಮ ಮುಂದೆ ಬೇಡ, ಇದ್ರ ನ್ಯಾಯಾಂಗದ ಮುಂದೆ ಅದು ದಾಖಲೆ ಕೊಡಬೇಕಲ್ಲ. ಯಾಕೆ ಕೊಡಲಿಲ್ಲ ಇವತ್ತುವರೆಗೂ? 1.5 ವರ್ಷ ಅಂತ ಹೇಳಕ್ಕೆ ಶುರು ಮಾಡಿ. ಇದು ಪೊಳ್ಳು ಆರೋಪ, ರಾಜಕೀಯ ಪ್ರೇರಿತ ಆರೋಪ, ಕಾಂಗ್ರೆಸ್ ಪ್ರೇರಿತ ಆರೋಪ. ಆದ್ದರಿಂದ ಇವತ್ತುವರೆಗೂ ಯಾವುದೋ ಒಂದು ದಾಖಲೆ ಇಲ್ಲ. ಇದಕ್ಕೆ ಆರೋಪ ಅನ್ನೋಕ್ಕೂ ಸಾಧ್ಯ ಇಲ್ಲ. ನಾವು ಅವರೇ ಹೇಳೋ ಪ್ರಕಾರ ಮಾಡಾಳು ವಿರೂಪಾಕ್ಷಪ್ಪ ಅವರ ಕೇಸು ನಮ್ಮ ಕಣ್ಣು ಮುಂದೆ ಇಲ್ವೇ, ಇದು ಅವ್ರಿಗೆ ಗೊತ್ತಾಗ್ತಾ ಇಲ್ವೇ ಅನ್ನುವಂಥ ಒಂದು ಆರೋಪ. ನಿಮಿಷ, ಇದೆಲ್ಲ ಆರೋಪ ಆದಮೇಲೆ ಮಾಡಾಳು ವಿರೂಪಾಕ್ಷಪ್ಪ ಆಗಿದೆ. ಲೋಕಾಯುಕ್ತವನ್ನು ನಾವು ಪುನರ್ ಸ್ಥಾಪನೆ ಮಾಡಿದ್ವಿ. ಸನ್ಮಾನ್ಯ ಸಿದ್ದರಾಮಯ್ಯವ್ರ ಸರ್ಕಾರ ಇದ್ದಾಗ 60 ಈ ಥರದ ಕಂಪ್ಲೇಂಟ್ಗಳಾಗಿದೆ. 60 ಈ ಥರ ಕಂಪ್ಲೇಂಟ್ ಆಗಿದೆ. ಲೋಕಾಯುಕ್ತವನ್ನು ನಿಷ್ಕ್ರಿಯಗೊಳಿಸಿ ACB ಮಾಡಿ 60 ಕೇಸುಗಳನ್ನು ಮುಚ್ಚಾಕಿದ್ದಾರೆ. ಅಕಸ್ಮಾತ್ ಆವತ್ತು ಲೋಕಾಯುಕ್ತ ಇದ್ದರೆ ಇಂಥ 60 ಜನರ ಮೇಲೆ ರೇಡ್ ಆಗಿ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಅವ್ರ ಮೇಲೆ ರೇಡ್ ಆಗ್ತಿತ್ತು. ಮುಚ್ಚಾಕಿದ್ದಾರೆ. ಸಿದ್ದರಾಮಯ್ಯ ಅವರು ಇವತ್ತಿಗೂ ಕೂಡ ಹೇಳ್ತಾರೆ ನಾವು ACB ಮಾಡಿದ್ ನಿಜ, ಆದರೆ ಲೋಕಾಯುಕ್ತವನ್ನು ಮುಚ್ಚಾಕಿರ್ಲಿಲ್ಲ. ವಿಶ್ವನಾಥ್ ಶೆಟ್ಟಿ ಅವ್ರನ್ನ ನಾವು ಕೂರಿಸಿದ್ವಿ ಅಂತ ಹೇಳ್ತಾರೆ. ಅದೇ ಪಾಪ ವಿಶ್ವನಾಥ್ ಇವರು 5 ವರ್ಷ ಏನು ಮಾಡೋಕ್ಕಾಗಲ್ಲ. ಹಲ್ಲು ತೆಗೆದು ಹಾವು ಮಾಡಿದ್ದಾರೆ. ಅದು ಲೋಕಾಯುಕ್ತವನ್ನು ಹಲ್ಲು ತೆಗೆದು ಹಾವು ಮಾಡಿ ನಾನು ಏನೂ ಮಾಡಿಲ್ಲ ಅಂತಂದರೆ ಯಾರಿಗೆ ನೀವು ಸುಳ್ಳು ಹೇಳ್ತಾ ಇದ್ದೀರಿ, ಯಾರಿಗೆ ಮೋಸ ಮಾಡ್ತೀವಿ, ಇದೆಲ್ಲ ಗೊತ್ತಿದೆ. ಅಮೂಲ್ ವರ್ಸಸ್ ನಂದಿನಿ ಅಂತ ಈ ಪ್ರಾಡಕ್ಟ್ಗಳ ಬಗ್ಗೆ BJPಯ ಒಪಿನಿಯನ್? ಅದಕ್ಕೆ ಉತ್ತರ ಒಂದೇ. 40 ವರ್ಷದಿಂದ ಅಮೂಲ್ ಇದೆ. 40 ವರ್ಷದಲ್ಲಿ 30 ವರ್ಷ ಆಡಳಿತ ಮಾಡಿದ್ದು ಕಾಂಗ್ರೆಸ್ಸು. ಏನು ಅಮೂಲ್ ತಿಂದ್ಕೊಂಡು ಕುಂತಿದ್ರ ಇವರು? 40 ವರ್ಷ ಅಮೂಲ್ ಬೆಣ್ಣೆಯನ್ನು ತಿನ್ಕೊಂಡು ಕುಂತಿದ್ರ ಕಾಂಗ್ರೆಸ್ನವರು? ಇವತ್ತು ಎತ್ತಿದ್ದೀರಿ. ನಿಮ್ಮ ಕಾಲದಲ್ಲಿ 60 ಲಕ್ಷ ಲೀಟರ್ ಕನ್ಸ್ಯೂಮ್ ಆಗ್ತಿತ್ತು. ನಮ್ಮ ಕಾಲದಲ್ಲಿ 84 ಲಕ್ಷ ಲೀಟರು ನಮ್ಮ ರೈತರು ಉತ್ಪಾದನೆ ಮಾಡಿರುವಂಥ ಹಾಲು ಕನ್ಸ್ಯೂಮ್ಷನ್ ಆಗಿದೆ, ಪ್ರೊಡಕ್ಷನ್ ಆಗಿದೆ, ಪ್ರಾಡಕ್ಟ್ಸ್ ಸೇಲ್ ಆಗಿದೆ, ಬೇರೆ ಬೇರೆ ರಾಜ್ಯಗಳಲ್ಲಾಗಿದೆ. ಇವತ್ತು KMF ಲಾಭದಾಯಕವಾಗಿದೆ. ನಾವು ರೈತರಿಗೆ ಪ್ರೋತ್ಸಾಹ ಧನವನ್ನು ಕೂಡ ಕೊಡ್ತಾ ಇದ್ದೇವೆ. ನಿಮ್ಮ ಕಾಲದಲ್ಲಿ ಬರೀ ಕೇವಲ 60,000 ಇತ್ತು ಸ್ವಾಮಿ. ಅಮೂಲ್ 40 ವರ್ಷದಿಂದ ಇದೆ. ಇವತ್ತು ಯಾಕೆ ಬಂತದು? ಲಿಟ್ರಲಿ ಇವರು ಮೊಸರಲ್ಲಿ ಇವತ್ತು ಕಲ್ಲು ಹುಡುಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಂದಿನಿ ಅತ್ಯಂತ ಫಾಸ್ಟಾಗಿ ಗ್ರೋ ಆಗುವಂಥದ್ದಿದೆ. ನನ್ನ ಮಾತನ್ನು ನೆನ್ಪಿಡಿ, ಇನ್ನು 10 ವರ್ಷದಲ್ಲಿ ಇಡೀ ದೇಶದಲ್ಲಿ ನಂಬರ್ 1 ಬ್ರ್ಯಾಂಡ್ ನಂದಿನಿ ಮಾಡ್ತೀವಿ. ಸರ್, ಮೇ 13ಕ್ಕೆ ಫಲಿತಾಂಶ ಬರುತ್ತೆ.
BJP ಮತ್ತೆ ಅಧಿಕಾರಕ್ಕೆ ಬಂದು ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಆದರೆ ಮೊದಲು ಘೋಷಣೆ ಮಾಡುವಂತಹ ಯೋಜನೆ ಯಾವುದು? ಅವತ್ತು ಮೇ 13ಕ್ಕೆ ನಾವು ತಿಳಿಸ್ತೀನಿ, ಇವತ್ತೇ ಕೇಳಬೇಕು. ಒಟ್ನಲ್ಲಿ ಕಾನ್ಫಿಡೆನ್ಸ್ ಆಗಿ ಅಲ್ಲ, ನಮ್ಮ ಪಕ್ಷ ಅಧಿಕಾರಕ್ಕೆ ಬರುವಂಥದ್ದು 100ಕ್ಕೆ 100 ಸತ್ಯ. ಮೇ 13ಕ್ಕೆ ನಾವು ನೀವು ಭೇಟಿಯಾಗೋಣ. ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಬೊಮ್ಮಾಯಿ ಅವರೇ ಮುಖ್ಯಮಂತ್ರಿ ಆಗೋದು ಕೂಡ 100ಕ್ಕೆ 100 ಸತ್ಯ. ಅಲ್ಲ, ಅದನ್ನು ನಮ್ಮ ಹೈಕಮಾಂಡಿಗೆ ಬಿಟ್ಟಿರುವಂಥ ವಿಚಾರ. ಈಗ ಸಮಯ 8:40 ಆಗ್ತಾ ಇದೆ. ತಿಪಟೂರು ವಿಧಾನಸಭಾ ಕ್ಷೇತ್ರಕ್ಕೆ ಬಂದರೆ ಈಗಾಗಲೇ KB ಕ್ರಾಸಲ್ಲಿ ಬೃಹತ್ ಸಮಾವೇಶವನ್ನು ಉದ್ದೇಶಿಸಿ ಜನರನ್ನು ಉದ್ದೇಶಿಸಿ ಭಾಷಣ ಮಾಡಿದರು. ಈಗ ತಿಪಟೂರು ನಗರಕ್ಕೆ ಎಂಟ್ರಿ ಆಗಿರುವಂಥದ್ದು. ರೋಡ್ ಶೋ ಕೂಡ ಆರಂಭ ಆಗಿದೆ. ತಿಪಟೂರಿನ ಶಾಸಕರಾಗಿರುವಂತಹ BC ನಾಗೇಶ್ ಹಾಗೂ ಸಂಸದರಾಗಿರುವಂತಹ GS ಬಸವರಾಜ್ ಮುಖ್ಯಮಂತ್ರಿಗಳಿಗೆ ಸಾಥ್ ಕೊಡ್ತಾ ಇದ್ದಾರೆ. ಮತ್ತೊಮ್ಮೆ ಅವಕಾಶ ಕೊಡಿ ಅನ್ನುವಂತಹ ಒಂದು ಮನವಿಯನ್ನು ಮುಖ್ಯಮಂತ್ರಿಗಳು ಮಾಡ್ತಾ ಇರುವಂಥದ್ದು. ನಾವು ಗೆದ್ದೇ ಗೆಲ್ತೀವಿ ಈ ಸಲ. ನಾಗೇಶ್ ಅಣ್ಣವರು ಪ್ರಗತಿಪರ ಕೆಲಸ ಮಾಡಿದ್ದಾರೆ. ಇಷ್ಟು ಕ್ರಿಯೇಟ್ ಮಾಡ್ತೀವಿ ನಾವು ಈ ಸಲ. ಖಂಡಿತ ಬಿಜೆಪಿ ಗೆಲ್ಲುತ್ತೆ. ಸಾಕಷ್ಟು ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ. ನಮ್ಮ ತಾಲೂಕು ಇಷ್ಟೊಂದು ಅಭಿವೃದ್ಧಿ ಕಾರ್ಯ ಯಾವತ್ತೂ ನೋಡಿರಲಿಲ್ಲ, ಇವತ್ತು ನೋಡಿದೆ. ನಾಗೇಶ್ ಅಣ್ಣವರು ಮತ್ತೆ ಆರ್ಬರೋದು ಸದಸ್ಯದ್ದ 2 ಬಾರಿ ಗೆದ್ದಾಗಲಿಂದಲೂ ಸಖತ್ ಅಭಿವೃದ್ಧಿ ಮಾಡಿದ್ದಾರೆ. 100% ಗೆದ್ದಾಗ 20,000 ಲೀಡಲ್ಲಿ ನಾಗೇಶ್ ಅಣ್ಣವರು ಗೆದ್ದು ವಿಜಯಶಾಲಿ ಆಗ್ತಾರೆ. ನೀರಾವರಿ ಆಗಿದೆ, ರೋಡ್ಗಳಾಗಿದೆ, ಎಲ್ಲ ಆಗಿದೆ, ಎಲ್ಲ ತುಂಬ ಆಗಿದೆ, ತುಂಬ ಕೆಲಸ ಆಗಿದೆ. ಹಂಗಾಗಿ ಅವ್ರನ್ನ ನಾಗೇಶ್ವರನ್ನ ಗೆಲ್ಲಿಸ್ಬೇಕು ಅಂತ ನಾವೀಗ ಪಣ ತೊಟ್ಟಿದ್ದೀವಿ. BC ನಾಗೇಶ್ ಅಣ್ಣರು ಗೆಲ್ತಾರೆ. ಬೊಮ್ಮಾಯಿಯವ್ರು ಬಂದಿದ್ದಾರೆ. ಹೋದ ಸಲ 20,000 ಲೀಡಲ್ಲಿ ಗೆದ್ದಿದ್ರು, 26,000 ಲೀಡಲ್ಲಿ. ನೆಕ್ಸ್ಟು 50,000 ಲೀಡಲ್ಲಿ ಗೆಲ್ತಾರೆ ಅಂತ ಹೇಳಿದ್ರೆ ಬೊಮ್ಮಾಯಿಯವರು ಗೆದ್ದೇ ಗೆಲ್ತಾರೆ. ತಿಪಟೂರು ಈ ಥರ ಇರಲಿಲ್ಲ. ತಿಪಟೂರು ಯಾವ ಥರ ಇತ್ತು ಅಂದರೆ ಮುಂಚೆ ಬಂದ ಗೆದ್ದಂಥವ್ರು 65 ವರ್ಷ ರಾಜಕಾರಣ ಮಾಡಿದಾಗ ತಿಪಟೂರು ಒಂದು ಸರಿಯಾದ ಒಂದು RTO ಆಫೀಸ್ ಇರಲಿಲ್ಲ, ಒಂದು BM ಇದು ಡಿಪೋ ಇರಲಿಲ್ಲ, ಬಸ್ ಡಿಪೋ ಇರಲಿಲ್ಲ, ಮಿನಿ ವಿಧಾನಸೌಧ ಮಧ್ಯೆ ಇರಲಿಲ್ಲ, ರೋಡ್ಗಳು ನೋಡೋಂಗಿರಲಿಲ್ಲ, ಕಲ್ ಬಿಲ್ಡಿಂಗಿಂದ ಹಿಡಿದು ಇಲ್ಲಿಂದ ಬಸ್ ಬರೋಕ್ಕಾಗ್ತಿರಲಿಲ್ಲ. ಅದರಲ್ಲಿ ನಾಗೇಶ್ ಅಣ್ಣ ಮಾಡಿದಂಥ ಅಭಿವೃದ್ಧಿ ಕೆಲಸಕ್ಕೋಸ್ಕರ ನಾಗೇಶ್ ಅಣ್ಣ ಗೆದ್ದೇ ಗೆಲ್ತಾರೆ. ಅಭಿವೃದ್ಧಿ ನಾವು ಗೆಲ್ಲಿಸ್ತೀವಿ. ಪ್ರತಿ ಹಳ್ಳಿಗಳು ಕೂಡ 180 ಕೋಟಿ ಸಮಗ್ರ ನೀರಾವರಿಯಲ್ಲಿ ನೀರನ್ನು ತಂದಿದ್ದಾರೆ. ಎತ್ತಿನ ಹೊಳೆ ಮತ್ತು ಏತ ನೀರಾವರಿ ಕೂಡ ಸಮಗ್ರ ನೀರಾವರಿಯನ್ನು ಕೊಟ್ಟು ರೈತರನ್ನು ಬದುಕಿಸಿದ್ದಾರೆ. ಇವತ್ತು ರೈತರು ನಿಜವಾಗ್ಲೂ ಖುಷಿಯಿಂದ ಇದ್ದಾರೆ ಅಂತ ನಾಗೇಶ್ ಅಣ್ಣ ನೀರಾವರಿಗೋಸ್ಕರ ತುಂಬ ಅಭಿವೃದ್ಧಿ ಮಾಡಿದ್ದಾರೆ. ಜೈ ನಾಗೇಶ್ ಅಣ್ಣ, ಜೈ BJP. ತಿಪಟೂರಲ್ಲಿ ಎಲ್ಲ ಕೆರೆಯಿಂದ ನೀರುಗಳು ತುಂಬಿಸೋದ್ರಿಂದ ಹಿಡಿದು ನಾಗೇಶ್ ಅಣ್ಣರು ತಿಪಟೂರಲ್ಲಿ ಯಾರು ಮಾಡ್ದಂಥ ಕೆಲಸನ ಮಾಡಿದ್ದಾರೆ. ಈ ಸಲ ನಾಗೇಶ್ ಅಣ್ಣರು 25,000 ಬಹುಮತದಲ್ಲಿ ಗೆಲ್ತಾರೆ. ತಿಪಟೂರು ತಾಲೂಕು ಪೂರ್ತಿ ನೋಡಬೇಕು, ಹೇಗೆ ಏನೇನಾಗಿದೆ ಅಂತ ಅಭಿವೃದ್ಧಿ ನೀವು ಎಲ್ಲ ಒಂದ್ಸಲಿ ನೋಡಿ. ಈ ಸಲ ಏನಿಲ್ಲ ಅಂದು ತಿಪಟೂರು ಜನ ಪ್ರತಿಯೊಬ್ಬರೂ ಮಾತಾಡ್ತಿದ್ದಾರೆ. 35-40 ಸಾವಿರ ಲೀಡಲ್ಲಿ ಈ ಸಲ ನಾವು BJP ಗೆದ್ದೇ ಗೆಲ್ತೀವಿ. ನಾಗೇಶ್ ಅಣ್ಣನ ಕಳಿಸ್ತೀವಿ. ಈ 5 ವರ್ಷದಲ್ಲಿ BC ನಾಗೇಶ್ ಅವರ ನೇತೃತ್ವದಲ್ಲಿ ಆಗಿರುವಂತಹ ಅಭಿವೃದ್ಧಿ, ತಿಪಟೂರು ಕ್ಷೇತ್ರದಲ್ಲಿ ಆಗಿರುವಂತಹ ಅಭಿವೃದ್ಧಿ ನೀವೆಲ್ಲರೂ ಕೂಡ ಗಮನಿಸಿದಿರಿ ಅಂತ ಭಾವಿಸ್ತೇನೆ. ಬಹಳ ದೊಡ್ಡ ಬದಲಾವಣೆಯನ್ನ ಇವತ್ತು ತಿಪಟೂರು ಕ್ಷೇತ್ರದಲ್ಲಿ ಆಗಿದೆ. ಇಲ್ಲಿ ನಾನು ನೀರಾವರಿ ಸಚಿವನಿದ್ದಾಗ ಒಂದಲ್ಲಿ ನೀರಾವರಿಯನ್ನು ನಾವು ಮಾಡಿದ್ವಿ. ಅದಕ್ಕೆ ಹೆಚ್ಚಿನ ಹಣವನ್ನ ಕೊಟ್ಟು ಈಗ ಆ ಕಟ್ಟಕಡೆಯ ಕೆರೆಯನ್ನು ತುಂಬಿಸುವಂತ ಕೆಲಸವನ್ನ ನಮ್ಮ BC ನಾಗೇಶ್ ಅವರು ಬೆಳಗ್ಗೆ 9:30 ಗಂಟೆಗೆ RT ನಗರದಲ್ಲಿರುವಂತಹ ಮುಖ್ಯಮಂತ್ರಿಗಳ ನಿವಾಸವನ್ನು ಬಿಟ್ಟಂತಹ ಬಸವರಾಜ ಬೊಮ್ಮಾಯಿ ಅವರು ತದಬಳಿಕ ಚಾಲುಕ್ಯ ಸರ್ಕಲಲ್ಲಿ ಬಸವೇಶ್ವರ ವೃತ್ತದಲ್ಲಿರುವಂತಹ ಬಸವೇಶ್ವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು. ಅದಾದ ಬಳಿಕ ಯಲಹಂಕ, ತದಬಳಿಕ ದೊಡ್ಡಬಳ್ಳಾಪುರ, ಅದಾದ ಬಳಿಕ ನೆಲಮಂಗಲ, ತುಮಕೂರು ಗ್ರಾಮಾಂತರ, ಗುಬ್ಬಿ, ತಿಪಟೂರು, ಕಡೂರು ಸೇರಿದಂತೆ ಇನ್ನೂ ಅಧಿಕ ವಿಧಾನಸಭಾ ಕ್ಷೇತ್ರಗಳಲ್ಲಿ ಇಡೀ ದಿನ ಪ್ರವಾಸ ಮಾಡಿದ್ರು, ಪ್ರಚಾರ ಮಾಡಿದ್ರು, ರೋಡ್ ಶೋ ಮಾಡಿದ್ರು. BJP ಟ್ರೆಂಡನ್ನು ಸೆಟ್ ಮಾಡುವಂತಹ ಒಂದು ಕೆಲಸ ಮಾಡಿದ್ರು. ಈಗ ಸಮಯ ರಾತ್ರಿ 10:30 ಆಗ್ತಾ ಇದೆ. ಈಗ ಅವರು ಕಡೂರನ್ನು ಬಿಟ್ಟು ದಾವಣಗೆರೆಗೆ ವಾಸ್ತವ್ಯಕ್ಕೆ ಹೋಗ್ತಾ ಇದ್ದಾರೆ. ಇದು ಇಡೀ ದಿನದ ಮುಖ್ಯಮಂತ್ರಿಗಳ ದಿನಚರಿ. ಅಂದರೆ
ಸರಾಸರಿ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಸುಮಾರು 14 ಗಂಟೆಗಳ ಕಾಲ ನಿರಂತರ ಪ್ರವಾಸ ಮತ್ತು ಪ್ರಚಾರವನ್ನು ಮಾಡಿದ್ರು, ರೋಡ್ ಶೋವನ್ನು ಮಾಡಿದ್ರು. ಕೇವಲ ಇನ್ನು ಉಳಿದಿರುವಂಥದ್ದು 12 ದಿನಗಳು ಆಗಿರೋದ್ರಿಂದ ಬಹುತೇಕ ಎಲ್ಲ ಕ್ಷೇತ್ರಗಳನ್ನು ಕೂಡ ರೀಚ್ ಮಾಡಬೇಕು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡು ನಿರಂತರ ಪ್ರವಾಸವನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮಾಡ್ತಾಯಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ಇದು ವಿಸ್ತಾರ, ನಿಖರ, ಜನಪರ.